ನಮ್ಮ ಗವಿಸಂಪದ ಯೂಟ್ಯೂಬ್ ಚಾನಲ್ ಈಗ ದಾಸೋಹಂ ಎಂದು ಬದಲಾಗಿದೆ. ಲೈಕ್ ಮಾಡಿ ಹಾಗೂ ನಿಮ್ಮ ಕುಟುಂಬ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಓಂ ಶ್ರೀ ಗುರು ಶಂಭುಲಿಂಗಾಯ ನಮಃ. ಜ್ಞಾನ ಪ್ರತಿಪಾದನ ಸ್ಥಳದ 6ನೇ ಪದ್ಯ. ನಂಬು ಜ್ಞಾನವನೇ ಕರ್ಮವೆಂಬ ಜಾಲದೊಳು ಸಿಲ್ಕಿ ಹಂಬಲಿಸದಿರು ಮುಕ್ತಿಯೆಂಬಯಸಿ ಮನುಜ. ಆಗಮ ಪುರಾಣ ವೇದ ಪೂಗದೊಳು ಯಾಗದಾನ ಜಪ ಯೋಗ ಪೂಜಾದಿಗಳು ಈಗ ಜ್ಞಾನೋದಯ ಮಾತ್ರವಾಗಲರುಳು ಕೋಟಿ ಭಾಗೆಯೊಳೊಂದಕ್ಕೆ ಸಮವಾಗುತ್ತಿರವದರಿಂದ ನಂಬು ಜ್ಞಾನವನೇ ಕರ್ಮವೆಂಬ ಜಾಲದೊಳು ಸಿಲ್ಕಿ ಹಂಬಲಿಸದಿರು ಮುಕ್ತಿಯೆಂಬಯಸಿ ಮನುಜ. ತನ್ನುವ ದಂಡಿಸಬೇಡ ಮನವ ನಿಲ್ಲಿಸಬೇಡ ಧನವನಿಗಿರಬೇಡ ಮನೆ ಮಾರುದೋರೆದು ವನವಾಸ ಬೇಡ ತನಗಿನಿತು ತತ್ವಜ್ಞಾನ ಜನಿಸಲಘವೆಲ್ಲವನು ಕೆಡಿಪುದರಿಂದ ನಂಬು ಜ್ಞಾನವನೇ ಕರ್ಮವೆಂಬ ಜಾಲದೊಳು ಸಿಲ್ಕಿ ಹಂಬಲಿಸದಿರು ಮುಕ್ತಿಯೆಂಬಯಸಿ ಮನುಜ. ಜ್ಞಾನವೇ ಮುಕ್ತಿಗೆ ಮಾರ್ಗವೇನು ಬೇರೊಂದಿಲ್ಲವೆಂದು ಮಾನನಿಧಿಯಾದ ಶ್ರುತಿ ನಾಣ್ಯ ಪಂಥವೆನಲು ನೀನಿದನೇ ಬಿಡದಿರನು ನ ಶಂಭುಲಿಂಗದ ಸುಜ್ಞಾನ ದೃಢಮಾಗೆ ಪರಮಾನಂದ ಬಹುದರಿಂದ ನಂಬು ಜ್ಞಾನವನೇ ಕರ್ಮವೆಂಬ ಜಾಲದೊಳು ಸಿಲ್ಕಿ ಹಂಬಲಿಸದಿರು ಮುಕ್ತಿಯೆಂಬಯಸಿ ಮನುಜ. ಸಿಲ್ಕಿ ಹಂಬಲಿಸದಿರು ಮುಕ್ತಿಯೆಂಬಯಸಿ ಮನುಜ. ಓಂ ಶ್ರೀ ಗುರುಭ್ಯೋ ನಮಃ. ಜ್ಞಾನ ಪ್ರತಿಪಾದನ ಸ್ಥಳದ 6ನೇ ಪದ್ಯ. ನಂಬು ಜ್ಞಾನವನೇ ಕರ್ಮವೆಂಬ ಜಾಲದೊಳು ಸಿಲುಕಿ ಅಂಬಲಿಸಿದಿರು ಮುಕ್ತಿಯೆಂಬಯಸಿ ಮನುಜ. ಆಗಮ ಪುರಾಣ ವೇದ ಪೂಗದೊಳು ವಿಧಿಸಿದ ಯಾಗದಾನ ಜಪ ನೀತಿ ಯೋಗ ಪೂಜಾದಿಗಳು ಈಗ ಜ್ಞಾನೋದಯ ಮಾತ್ರವಾಗಲು ಅದರೊಳು ಕೋಟಿ ಭಾಗೆಯೊಳ ಒಂದಕ್ಕೆ ಸಮವಾಗುತ್ತಿರವು. ಅದರಿಂದ ನಂಬು ಜ್ಞಾನವನೇ ಕರ್ಮವೆಂಬ ಜಾಲದೊಳು ಸಿಲುಕಿ ಅಂಬಲಿಸಿದಿರು ಮುಕ್ತಿಯೆಂಬಯಸಿ ಮನುಜ. ತನುವ ದಂಡಿಸಬೇಡ ಮನವ ನಿಲ್ಲಿಸಬೇಡ ಧನವ ನೀಗಿರಬೇಡ ಮನೆ ಮಾರು ದೊರೆದು ವನವಾಸ ಬೇಡ ತನಗಿನಿತು ತತ್ವಜ್ಞಾನ ಸಂಜನಿಸಲು ಅಘವೆಲ್ಲವನ್ನು ಕೆಡಿಪುದು. ಅದರಿಂದ ನಂಬು ಜ್ಞಾನವನೇ ಕರ್ಮವೆಂಬ ಜಾಲದೊಳು ಸಿಲುಕಿ ಅಂಬಲಿಸಿದಿರು ಮುಕ್ತಿಯೆಂಬಯಸಿ ಮನುಜ. ಜ್ಞಾನವೇ ಮುಕ್ತಿಗೆ ಮಾರ್ಗವು ಏನೂ ಬೇರೊಂದು ಇಲ್ಲವೆಂದು ಮಾನನಿಧಿಯಾದ ಶ್ರುತಿ ನಾಣ್ಯ ಪಂಥ ಎನ್ನಲು ನೀನು ಇದನ್ನೇ ಬಿಡದಿರು ಅನೂನ ಶಂಭುಲಿಂಗದ ಸುಜ್ಞಾನ ದೃಢಮಾಗೆ ಪರಮಾನಂದವು ಅಹುದು. ಅದರಿಂದ ನಂಬು ಜ್ಞಾನವನೇ ಕರ್ಮವೆಂಬ ಜಾಲದೊಳು ಸಿಲುಕಿ ಅಂಬಲಿಸಿದಿರು ಮುಕ್ತಿಯೆಂಬಯಸಿ ಮನುಜ. ಹರಿ ಓಂ. ಪ್ರಾತಸ್ಮರಣೀಯ ಪೂಜ್ಯಪಾದ ಸದ್ಗುರುಗಳ ಶ್ರೀ ಚರಣಾರವಿಂದಗಳಲ್ಲಿ ದಂಡೋತ್ ನಮಸ್ಕಾರಗಳನ್ನು ಸಮರ್ಪಿಸಿ ಕ್ಷೇತ್ರಾದಿ ದೇವತೆಯಾದ ಜಗದಾದಿ ಜಗದ್ಗುರು ಗವಿಸಿದ್ದೇಶ್ವರ ಅಪ್ಪಂಗಳ ಶ್ರೀ ಚರಣಾರವಿಂದಗಳಲ್ಲಿ ನತಮಸ್ತಕನಾಗಿ ಜ್ಞಾನ ಪ್ರತಿಪಾದನಾ ಸ್ಥಳದ ಜ್ಞಾನಾಪೇಕ್ಷಿಗಳಾಗಿ ಮನುಷ್ಯ ಜನ್ಮದ ಸಾರ್ಥಕತೆಯನ್ನು ಸದ್ಗುರುವಿನ ಸುಳ್ನುಡಿಗಳ ಜೊತೆಯಾಗಿ ಜನ್ಮ ಸಾಫಲ್ಯ ಮಾಡಿ ಅತ್ಯಂತ ದುಃಖ ನಿವೃತ್ತಿ ಲಕ್ಷಣಾತ್ಮಕವಾದಂತಹ ಮೋಕ್ಷವನ್ನು ಹೊಂದಿ ಜನ್ಮ ರಾಟಾಳವನ್ನು ಸಾಕುಗೊಳಿಸುವಂತಹ ಅತುರೇಚ್ಛೆಯಿಂದ ಸೇರಿದಂತಹ ಪುಣ್ಯ ಪುರುಷರೇ ಇಲ್ಲಿ ಗುರು ವೃಂದದವರಿದ್ದೀರಿ, ಸಾಧಕ ಬಳಗದವರಿದ್ದೀರಿ, ಜ್ಞಾನ ವೃದ್ಧರಿದ್ದೀರಿ,
ವಯೋವೃದ್ಧರಿದ್ದೀರಿ. ಸರ್ವರಲ್ಲಿಯೂ ನನ್ನ ಪ್ರಣಾಮಗಳನ್ನು ಸಮರ್ಪಿಸ್ತಾ ಇದ್ದೇನೆ. ರುದ್ರಣ್ಣ, ನಮಸ್ತೆ ಅಪ್ಪಾಜಿ. ನಮಸ್ಕಾರಪ್ಪ. ಏನ್ರಿಪ್ಪ? ನಂಬೋ ಜ್ಞಾನವನೇ. ನಂಬೋ ನಿನ್ನೆ ಅದ್ರ ಪರ್ಯಾಯವಾಗಿ ಏನ್ ಮಾತು ಕೊಟ್ಟಿವಿ? ಗುರುಪಾದ ಎಂದು ತಿಳಿಯಲು. ಏನ್ ದೃಷ್ಟಾಂತ ಕೊಟ್ಟಿದ್ದೀವಪ್ಪ ನಿಮಗೆ? ದೃಷ್ಟಾಂತ ಏನ್ ಕೊಟ್ಟಿದ್ದೀವಿ? ತಂದೆ ಯಾರು ಎಂದು ತಿಳಿಯಲು. ತಾಯಿ ಏನ್ ಸರಿಯಾಗಿ ಹೇಳಿ. ತಂದೆ ಯಾರೆಂದು ತಿಳಿಯಲು ತಾಯಿಯನ್ನೇ ನಂಬುವಂತೆ ನಾವಿಲ್ಲಿ ಗುರುಪಾದವನ್ನೇ ನಂಬಬೇಕಂತ. ಅಂದ್ರೆ ತಂದೆ ಯಾರೆಂದು ತಿಳಿಯಲು ಅನ್ಯ ಮಾರ್ಗವನ್ನು ಅನುಸರಿಸದೆ ತಾಯಿಯನ್ನು ಕೇಳಿ ತಂದೆಯ ಕಿರಿಬೆರಳು ಹಿಡಿದು ಸುಖಿಸುವ ಮಗುವಿನ ತೆರದಿ. ಏನ್ ರೂಪಕ ಕೊಟ್ಟಿದ್ದೀವಿ ಅಂದ್ರೆ, ತಂದೆಯ ಪರಿಚಯವನ್ನು ಮಾಡ್ಲಿಕ್ಕೆ ಅತ್ಯಂತ ಸಾಕ್ಷಿ ಯಾರು ಅಂತಂದ್ರೆ ತಾಯಿ. ಹೌದಿಲ್ರಿ? ತಾಯಿಯನ್ನು ಬಿಟ್ಟು ಬೇರೆ ಸಾಕ್ಷಿ ಸಿಗಬಹುದಾ? ಇಲ್ಲ. ಬೇರೆ ಸಾಕ್ಷಿ ಜಗತ್ತಿನಲ್ಲಿ ತಂದೆಯನ್ನು ತೋರಿಸುವ ಬಲಾಢ್ಯ ಸಾಕ್ಷಿ ಜಗತ್ತಿನೊಳಗಿಲ್ಲ. ಅಂಥದ್ದೇ ಪ್ರಮಾಣವನ್ನ ಶ್ರೀಮನ್ ನಿಜಗುಣ ಶಿವಗಳು ನಮಗೆ ಏನ್ ಅಪ್ಪಣೆ ಕೊಡ್ತಾ ಇದ್ದಾರೆ ಅಂದ್ರೆ, ಮುಕ್ತಿ ಮಾರ್ಗಕ್ಕಾಗಿ ವೇದ ಭಗವತಿಯಲ್ಲಿ ಬೇಕಾದಷ್ಟು ಮಾರ್ಗಗಳನ್ನು ಹೇಳಿದ್ದಾರೆ. ಮುಕ್ತಿಗಾಗಿ ಏನೇನು ಹೇಳಿದಾರ, ಮುಕ್ತಿಯ ಪ್ರಮಾಣಗಳು ಎಷ್ಟು ಹೇಳಿದಾರ ಅಂತ ಅನ್ನೋದನ್ನ ಚಂದ್ರೋದಯದಲ್ಲಿ ನಿಮಗೆಲ್ಲ ಪಾಠ ಆಗ್ಯದ. ಸುಮ್ನೆ ನಿಮಗೆ ನೆನಪಿಸ್ತೇನೆ. ಬಹಳಷ್ಟು ಜನ ಮುಕ್ತಿಯನ್ನ ಹೇಗೆ ಬಯಸ್ತಾರಂತಂದ್ರೆ, ದುಃಖ ನಿವೃತ್ತಿ ಮುಕ್ತಿ ಏನಂತಾರಪ್ಪ ಅವರು? ನಿವೃತ್ತಿಯ ಮುಕ್ತಿ. ಏನೋಪ್ಪ ರೋಗ ಬಂದಿತ್ತು, ಡಾಕ್ಟರ್ ಹತ್ತಿರ ಹೋದ್ವಿ, ಆ ರೋಗವನ್ನು ಕಳೆದ, ನಾನು ಆ ರೋಗದಿಂದ ಮುಕ್ತಿ ಆದೆ ಅಂತ ಹೇಳುದಿಲ್ಲ ನೀವೆಲ್ಲ? ಏನೋ ಚರ್ಮ ರೋಗಾನೋ ಕುಷ್ಠ ರೋಗಾನೋ ಬಂದವ್ರು ಮಾತಾಡ್ತಾರಲ್ಲ ಹಿಂಗ. ಇನ್ನು ಎಲ್ಲೋ ಒಂದ್ ಕಡೆ ಶ್ರೀಮಂತರ ಹತ್ತಿರ ಸಾಲ ತಂದಿದ್ರಿ. ಗಮನಕ್ಕೆ ಹಾಕತೈತಲ್ಲ ನಾ ಹೇಳುದೆಲ್ಲ ನಿಮ್ಗೆ? ಶ್ರೀಮಂತರ ಹತ್ತಿರ ಸಾಲ ತಗೊಂಡು ಬಂದಿದ್ರಿ, 10 ವರ್ಷ ಬಡ್ಡಿ ಕಟ್ಟಿ 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 ಸಾಕಾಗಿ ಹೋಗಿತ್ತು. ಕೊನೆಗೆ ಒಂದ್ ದಿವಸ ಏನೋ ಒಂದು ನಿಮಗೆ ಯಾವುದೋ ಒಂದು ಉತ್ತಮ ರೀತಿಯಲ್ಲಿ ದುಡ್ಡು ಬಂತು. ಆ ದುಡ್ಡನ್ನ ಸಾಹುಕಾರ ಮನೆಗೆ ಹೋಗಿ ಕೊಟ್ಟು ನಿಮ್ಮ ಬಾಂಡ್ ಪೇಪರ್ ಇಸ್ಕೊಂಡ್ ಬಂದಾಗ ಅವ್ ಹಾದಿಯೊಳಗೆ ಏನ್ ಮಾತಾಡ್ತೀರಿ? ಸಾಹುಕಾರ ಮನೆಯಿಂದ ಋಣಮುಕ್ತನಾದೀವಿ ಏನಂತೀರಲ್ಲೇ? ಏನಂತೀರಿ? ಮನೆಯಿಂದ ಋಣಮುಕ್ತರಾದಿವಿ ಅಂದ್ರೆ ಮುಕ್ತಿಯನ್ನು ಎಲ್ಲೆಲ್ಲಿ ಬಳಸ್ತೀರನ್ನು ತೋರ್ಸಾಕತ್ತೀನಿ ಅಷ್ಟೇ. ಏನೋ ತಪ್ಪು ಮಾಡಿ ಜೈಲಿನಲ್ಲಿ ಹೋಗಿದ್ರಪ್ಪ, ಆ ಶಿಕ್ಷೆಯನ್ನು 10-12 ವರ್ಷ ಅನುಭವಿಸಿ ನೀವು ಹೊರಗೆ ಬಂದ್ರಿ. ಅವಾಗ ಏನ್ ಭಯ ಬಳಸ್ತೀರಿಪ್ಪ ಅಂತಂದ್ರ, ಅಯ್ಯೋ ನಾವು ಜೈಲದಿಂದ ಮುಕ್ತಿ ಹೊಂದಿದೀವಿ. ಅಂದ್ರ ಮುಕ್ತಿಯನ್ನ ನೀವು ಎಲ್ಲೆಲ್ಲಿ ಬಳಸ್ತೀರಿ ಅನ್ನೋ ತೋರ್ಸಾಕತ್ತೀನಿ. ಅಂದ್ರೆ ಈ ಎಲ್ಲ ಮುಕ್ತಿ ಪದಗಳು ನೀವು ಬಳಸಿದ ತಪ್ಪಲ್ಲ. ಆದ್ರೆ ಇವು ನಿರಂತರವಾದ ಶಾಶ್ವತ ಮುಕ್ತಿ ಏನು ಅಂತಂದ್ರೆ ಇವು ಶಾಶ್ವತ ಮುಕ್ತಿ ಅಲ್ಲ. ರೋಗ ಇವತ್ತು ಮುಕ್ತ ಆದ್ರೆ ಇನ್ನೊಂದು ರೋಗ ಬರಬಾರದಂತ ಏನಿಲ್ಲ. ಇವತ್ತು ನೀವು ಸಾಲದಿಂದ ಮುಕ್ತ ಆದ್ರೆ ಇನ್ನೊಂದ್ಸಲ ನಿಮ್ಗೆ ಸಾಲ ಮಾಡೋ ಪರಿಸ್ಥಿತಿ ಬರಬಾರ್ದಂತ ಏನಿಲ್ಲ. ಹಿಂಗೆಲ್ಲವನ್ನು ವಿಚಾರಿಸಿ ನೋಡಿದಾಗ ಈ ಮುಕ್ತಿ ಪದವು ನೀವು ಬಯಸುವಂತಹ ಮುಕ್ತಿಗಳು ಶಾಶ್ವತ ಮುಕ್ತಿ ಅಲ್ಲ ಅಂತ ಅನ್ನೋದು ನಿಮಗೆ ಈಗ ಗಮನದಲ್ಲಿ ಬಂದೋಯ್ತು. ಇನ್ನು ಇನ್ನೊಂದು ರೀತಿಯ ಮುಕ್ತಿಯನ್ನು ನೋಡೋಣ. ಈ ಮುಕ್ತಿಗಳು ಹೇಗಿರ್ತಾವ ಅಂತಂದ್ರೆ 4 ತೆರನಾದ ಮುಕ್ತಿಗಳನ್ನ ವೇದಗಳಲ್ಲಿ ಬರೆದದ. ಆ 4 ಮುಕ್ತಿಗಳು ಯಾವುವು ಅಂತಂದ್ರೆ, ಯಾವ ದೇವತೆಯನ್ನ ನೀವು ಕುರಿತು ಉಪಾಸನೆ ಮಾಡ್ತೀರಲ್ಲ, ನಿಮಗೆ ತಿಳಿಸ್ತೇನೆ ಅದನ್ನು. ಇಂದ್ರ ಭೋಗವನ್ನ ನಾನು ಪಡಿಬೇಕು, ಅಲ್ಲಿ ಇರುವಂತಹ ಅವ್ರು ಏನೇನೋ ಅಲ್ಲೊಂದಿಷ್ಟು ಇಂದ್ರನ ಅಪ್ಸರೆಯರ ಜೊತೆಗೆ ನಾನು ಭೋಗಿಸಬೇಕು, ಅಮೃತ ಆಹಾರವನ್ನು ಕುಡಿದು ಸುಖಿಸಬೇಕು,
ಕಾಮಧೇನು ಕಲ್ಪವೃಕ್ಷನ ಜೊತೆಗೆ ನಾನು ಬದುಕಬೇಕು ಅಂತ ನಿಮಗೆ ಏನಾದ್ರೂ ಇಚ್ಛೆ ಇದ್ರೆ ಅವಾಗ ನೀವು ಏನ್ ಮಾಡ್ತೀರಿ ಅಂತಂದ್ರೆ ಶತಯಾಗಂ ಇಂದ್ರ ಪದಂ ಭವತಿ. ಅದಕ್ಕೊಂದು ಪ್ರಮಾಣ ಏನ್ ಮಾಡಿದಾನೆ, 100 ಅಶ್ವಮೇಧ ಯಾಗವನ್ನು ಮಾಡಿದ್ರೆ ಅವಾಗೇನ್ ಸಿಗ್ತದಂತೆ, ಇಂದ್ರ ಪದವಿ ಸಿಗ್. ಹೌದಾ? ಆ ಇಂದ್ರ ಪದವಿ ನಿಮಗೆ ಸಿಕ್ಕಾಗ ನೀವು ಏನ್ ಮಾಡಿದ್ರಿ ಅಂತಂದ್ರೆ ಇಂದ್ರನ ಸಮಾನ ಭೋಗವನ್ನು ಪಡೆದ್ರಿ. ಅಥವಾ ಇಂದ್ರ ಲೋಕದಲ್ಲಿ ಹೋಗಿ ಅವನ ಸಿಂಹಾಸನ ಮಗ್ಗಲ್ದಾಗ ಈಗ ಚೀಫ್ ಮಿನಿಸ್ಟರ್ ಆದ ಕೂಡಲೇ ಉಪ ಚೀಫ್ ಮಿನಿಸ್ಟರ್ ಅಂತ ಆಗಿ ಅವನ ಪಕ್ಕದಾಗ ಒಂದು ಕುರ್ಚಿ ಹಾಕೊಂಡು ಕುಂಡ್ರುದಿಲ್ಲ ಅವ್ರ. ಒಬ್ಬ ಮುಖ್ಯಮಂತ್ರಿ ಇದ್ದಂದ್ರ ಉಪಮುಖ್ಯಮಂತ್ರಿನ ಅವನ ಮಗ್ಗಲ್ದಾಗ ಕುರ್ಚಿ ಹಾಕೊಂಡು ಕುಂಡಿರ್ತಾನಿಲ್ಲ. ಹಂಗ ಇಂದ್ರನ ಮಗ್ಗಲದಾಗ ಇನ್ನೊಂದು ಉತ್ಪನ್ನ ಇಂದ್ರರಾಗಿ ನೀವು ಏನ್ ಮಾಡ್ಬೋದು, ಅಲ್ಲಿ ಕುಂಡಿರ್ತಿರ್ಲ. ಅದಕ್ಕೆ ಏನಂತ ಕರುತ್ತಾರಂದ್ರೆ ಸಾಲೋಕ್ಯ ಮುಕ್ತಿ. ಏನ್ ಅನ್ಬೇಕಪ್ಪ ಅದಕ್ಕೆ? ಸಾಲೋಕ್ಯ ಮುಕ್ತಿ. ಈ ಸಾಲೋಕ್ಯ ಮುಕ್ತಿ ಅಂತೇನೆ ಇನ್ನೊಂದು ಮುಕ್ತಿ ಏನಪ್ಪಾ ಅಂದ್ರೆ ಸ್ವರೂಪ ಮುಕ್ತಿ. ಅಂದ್ರೆ ಇಂದ್ರನಂತ ರೂಪವನ್ನೇ ಪಡೆದು ಬಿಡುದು. ಒಂದೇದ್ ಯಾವ್ದಪ್ಪ? ಸಾಲೋಕ್ಯ ಮುಕ್ತಿ. ಹೌದಾ? ಅಂದ್ರೆ ಅಸಲೋಕ ಮುಕ್ತಿಯೊಳಗೆ ಏನ್ ಪಡೆದಿರಿ ನೀವು? ಇಂದ್ರನ ಗ್ರಾಮದಲ್ಲಿ ಹೋಗಿ ಅಥವಾ ಇಂದ್ರನ ಮನ್ಯಾಗ ನೀವು ಹೋಗಿ ಕುಂತೀರಿ. ಇದಕ್ಕೆ ಏನ್ ಅನ್ಬೇಕಮ್ಮ? ಇದಕ್ಕೆ ಲೋಕ ಮುಕ್ತಿ. ಹೌದಾ? ಇನ್ನು ಇಂದ್ರನ ರೂಪವನ್ನೇ ಪಡೆಯುವಂತ ಪುಣ್ಯ ಮಾಡಿದ್ರಿಪ್ಪ, ಸಾರೂಪ ಮುಕ್ತಿ. ಅದಕ್ಕೆ ಏನ್ ಅನ್ಬೇಕಪ್ಪ? ಅದಕ್ಕೆ ಸ್ವರೂಪ ಅಂದ್ರೆ ಅವನಂತೆ ರೂಪವನ್ನು ಹೊಂದಿದ್ರಿ. ಹೌದಿಲ್ಲ? ಸಾಲೋಕ್ಯ, ಸ್ವರೂಪ, ಇನ್ನೂ ಏನಪ್ಪಾ ಅಂದ್ರೆ ಸಮೀಪ. ಸಮೀಪ ಅಂತಂದ್ರೆ ಏನು? ಅವ ಇಲ್ಲದ ನೀವ ಕಾರ್ಬಾರ ಮಾಡಕತ್ತಿದ್ರಿ. ಇನ್ನು ಇಂದ್ರನಷ್ಟೇ ಆವಿಷ್ಯ ಪಡೆದ್ರಿ, ಸಯುಜ್ಯ. ಅರ್ಥ ಆಗತ್ತೈತಿಲ್ರಮ್ಮ? ಸಾಯುಜ್ಯ. ಸಾಯುಜ್ಯ ಅಂದ್ರೆ ಇಂದ್ರನಷ್ಟು ಕಲ್ಪಾಂತರವರೆಗೆ ಇಂದ್ರನ ಆವಿಷ್ಯ ಇರ್ತತಿ. ಹಂಗ ನೀವು ಕೂಡ ಒಂದು ಕಲ್ಪಾಂತರವರೆಗೆ ಆಯುಷ್ಯವನ್ನ ಪಡೆದ್ರಿಪ್ಪ. ಅಂದ್ರೆ ಎಲ್ಲಾನು ಎದರಿಂದ ಪಡಿಬೇಕು? ಇದನ್ನ ಪುಣ್ಯ ಮಾಡೇ ಪಡಿಬೇಕು. ಭೂಲೋಕದಲ್ಲಿ ಪುಣ್ಯವನ್ನ ಮಾಡಿಯೇ ನೀವು ಏನ್ ಮಾಡ್ಬೇಕಿಲ್ಲೇ ಈ ತೆರನಾದಂತಹ 4 ಮುಕ್ತಿಗಳನ್ನು ಕೂಡ ನೀವು ಪಡೆದ್ರೂ ಕೂಡ ಈ 4 ಮುಕ್ತಿಗಳ ಶಾಶ್ವತ ಏನು ಅಂತಂದ್ರೆ ಇವು ಶಾಶ್ವತ ಅಲ್ಲ. ಸ್ವತಃ ಮೂಲ ಇಂದ್ರನನ್ನೇ ಹಿರಣ್ಯಕಶ್ಯಪನೆಂಬ ರಾಕ್ಷಸರು ರಾವಣಾದಿಗಳು ಬಂದು ಇಂದ್ರ ಲೋಕವನ್ನು ಧಾಂಗುಡಿಟ್ಟು ಬೆಂಕಿ ಹಚ್ಚಿದಂತ ಕಥೆಯನ್ನ ಪುರಾಣದಾಗ ಕೇಳಿರಿ. ಆದ ಹೆಂಡತಿಯನ್ನ ಬಿಟ್ಟು ಇಂದ್ರ ತನ್ನ ಪ್ರಾಣ ಭಯಕ್ಕಾಗಿ ಓಡಿ ಬಂದು ದದೀಚಿ ಮಹರ್ಷಿಗಳ ತಿಳ್ಕೊಟ್ಟ ಕಥೆಯನ್ನು ನೀವು ಕೇಳಿರಿ. ಕಾಮಧೇನು ಕಲ್ಪವೃಕ್ಷಗಳನ್ನ ದೇವಲೋಕದಲ್ಲಿ ಭೂಲೋಕಕ್ಕೆ ಅರ್ಜುನನ ಪ್ರೀತ್ಯರ್ಥಕವಾಗಿ ತಂದ ಕಥೆಗಳನ್ನು ನೀವು ಕೇಳಿರಿ. ಇವೆಲ್ಲ ಶಾಶ್ವತ ಏನು ಅಂತ ಅಂದ್ರೆ ಇವು ಕೂಡ ಶಾಶ್ವತ ಮುಕ್ತಿಗಳು ಅಲ್ಲ. ಹಾಗಾದ್ರೆ ಶಾಶ್ವತ ಮುಕ್ತಿ ಯಾವುದು ಅಂತ ಪ್ರಶ್ನೆ ಮಾಡಿದ್ರೆ ಅನೇಕ ಸಾಂಖ್ಯಾದಿ ಮತವಾದಿಗಳು ಕೂಡ ನೈಯಾಯಿಕರಾಗಲಿ, ಸಾಂಖ್ಯರಾಗಲಿ, ಬೌದ್ಧರಾಗಲಿ, ಇನ್ನುಳಿದ ಎಲ್ಲ ಮತವಾದಿಗಳು ಕೂಡ ಮುಕ್ತಿಗೆ ಏನೇನಪ್ಪ ಅಂದ್ರೆ ತಮ್ಮದೇ ಆದಂತ ವ್ಯಾಖ್ಯಾನವನ್ನು ಮಾಡ್ಯಾರ. ಅವೆಲ್ಲವನ್ನು ನಿಮಗೆ ವಿಚಾರ ಸಾಗರ, ವಿಚಾರ ಚಂದ್ರದ ಹೇಳುವಾಗ ಅವನ್ನೆಲ್ಲ ಹೇಳಿರ್ತೇನೆ. ಯಾಕಂದ್ರೆ ಅವಕ್ಕಷ್ಟಕ್ಕೂ ಮತ್ತೆ 6 ಗಂಟೆಗೆ ನಿಮಗೆ ಟೈಮ್ ಬೇಕಾಗ್ತದ. ನಿಮಗೆ ಸೂತ್ರಪ್ರಾಯವಾಗಿ ಏನ್ ಹೇಳಿನಿ ಅಂತಂದ್ರೆ ವೇದಾಂತ ಮತವೊಂದನ್ನು ಬಿಟ್ಟು ಇನ್ನುಳಿದ ಎಲ್ಲ ಮತವಾದಿಗಳು ಕೂಡ ಈ ಮುಕ್ತಿ ಪದವಿಯಲ್ಲಿ ಅವರ ಅಥವಾ ಮುಕ್ತಿ ವ್ಯಾಖ್ಯಾನದಲ್ಲಿ ಅವರಿಗೆ ಶಾಶ್ವತ ಮುಕ್ತಿಯ ವ್ಯಾಖ್ಯಾನ ಅವರಿಗೆ ಆಗಿಲ್ಲ. ಕೇವಲ ವೇದಾಂತ ಮತ ಮಾತ್ರ ಏನು ಹೇಳಿದ ಅಂತಂದ್ರೆ ಅತ್ಯಂತ ದುಃಖ ನಿವೃತ್ತಿ, ಬರೀ ದುಃಖ ನಿವೃತ್ತಿ ಅಂದಿಲ್ಲ, ಅತ್ಯಂತ ಅನ್ನುವಂತ ವಿಶೇಷಣವನ್ನು ಕೂಡಿಸಿದ. ಅತ್ಯಂತ ಅಂದ್ರೆ ಏನು ಅಂದ್ರೆ ಒಂದು ಸಾರೆ ದುಃಖ ನಿವೃತ್ತಿ ಆಯ್ತು ಅಂದ್ರೆ ಮರಳಿ ನಿನ್ನ ಸ್ಮರಣೆಯಲ್ಲಿ ಕೂಡ ಅದು ಬರಬಾರದು. ಒಂದು ದುಃಖ ನಿವೃತ್ತಿ ಒಂದ್ಸರಿ ಆಗಿ ಹೋತು ಅಂತಂದ್ರೆ ಮರಳಿ ನಿನ್ನ ಸ್ಮರಣೆಯಲ್ಲಿಯೂ ಕೂಡ ಅದು ಬರಬಾರದು. ಅದಕ್ಕೆ ಏನಂತ ಕರುತ್ತಾರೋ ಅಂದ್ರೆ ಅತ್ಯಂತ ದುಃಖ ನಿವೃತ್ತಿ ಅಂತ ಕರುತ್ತಾರೆ. ಈ ಅತ್ಯಂತ ದುಃಖ ನಿವೃತ್ತಿ ಅಷ್ಟಾದ್ರೆ ಸಾಕೇನು ಅಂತಂದ್ರೆ ಇಲ್ಲ, ಅತ್ಯಂತ ದುಃಖ ನಿವೃತ್ತಿ ಪಾಡ್ತಂಗ್ ಸೆರೆ ಕುಡಿದು ಮಾಡ್ಕೊಂಡ್ರು ಸಿಗ್ತದೆ. ಹೌದಿಲ್ಲ? ಬೇಷ ಗಾಂಜಾ ಸೇರಿ ಮಾಡ್ಕೊಂಡ್ರು ಸಿಗ್ತದೆ. ಹೋಗಿ ಸತ್ವಾದ್ರಂತೂ ಸಿಗ್ತದಲ್ಲ. ಈ ದೇಹವನ್ನು ಪಾತ, ಈ ದೇಹವನ್ನು ನೆಲಕ್ಕೆ ಹೋಗೋದು ಹೊರಗೆ ನಿಂತಪ್ಪ ಅಂತಂದ್ರೆ ಈ ದೇಹಕ್ಕಿರುವಂತ ಯಾತನೆ ನನಗೆ ಗೊತ್ತಿಲ್ಲಲ್ಲ ಹೆಂಗೋ.
ಹೌದಪ್ಪ. ಆದ್ರೆ ಅತ್ಯಂತ ದುಃಖ ನಿವೃತ್ತಿಗೆ ಅಷ್ಟೇ ಮುಕ್ತಿ ಎಂದಿಲ್ಲ. ಮುಂದದ್ಕೊಂಡು ಏನ್ ಶಬ್ದ ಜೋಡಿಸ್ಯಾನಲ್ಲೇ? ಪರಮಾನಂದ ಪ್ರಾಪ್ತಿರಸ್ತು. ಹೌದಿಲ್ಲ? ಹೌದಪ್ಪ. ದುಃಖ ನಿವೃತ್ತಿ ಆಗಬೇಕು, ಆನಂದದ ಪದವಿ ಅಥವಾ ಆನಂದದ ಗುಣ ಅಥವಾ ಆನಂದದ ರೂಪವೇ ನೀನಾಗಬೇಕು. ಈ ಎರಡೂ ಲಕ್ಷಣವುಳ್ಳಂತ ಉತ್ತಮೋತ್ತಮವಾದಂತ ಸ್ಥಿತಿ ಏನನ್ಬೇಕು? ಅದಕ್ಕೆ ಮುಕ್ತಿ ಅಂತ ಕರಿಬೇಕು ಅಂತ ಹೇಳಿ ನಿನ್ನಿನ ಪದದ ವ್ಯಾಖ್ಯಾನದಲ್ಲಿ ಇದಿಷ್ಟು ಉಳಿದಿತ್ತು. ಇದು ಇವತ್ತು ಮುಗೀತು. ಹೌದಾ? ಇಂಥ ನಿಷ್ಠೆಯನ್ನು ಪಡಿಲಿಕ್ಕೆ ಮಾರ್ಗಗಳು ಏನು ಅಂತ ಚಿಂತನೆ ಮಾಡಿದಾಗ ಯಾವುದನ್ನಾದ್ರೂ ನಾನು ಹೊಂದಬೇಕಾಗಿತ್ತು ಅಂದ್ರೆ ಲೋಕದಲ್ಲಿ ಅನೇಕ ಮಾರ್ಗಗಳಿರ್ತಾವ. ಅನೇಕ ಮಾರ್ಗಗಳಲ್ಲಿ ವೈದಿಕ ಕರ್ಮಗಳು ಏನ್ ಹೇಳ್ತಾವಪ್ಪ ಅಂತಂದ್ರೆ ಅದನ್ನ ತೆಳಗಿನ ನುಡಿಯೊಳಗೆ ಅದಕ್ಕೆ ನಿಮ್ಗೆ ಸ್ಪಷ್ಟ ಮಾಡ್ಯಾನೀಗ ಅಲ್ಲಿ. ಏನಂತ ಬರ್ದ ನೋಡಲ್ಲಿ? ಆಗಮ ಪುರಾಣ ವೇದ ಪೂಗದೊಳು ಅಂದ್ರೆ ವೈದಿಕದೊಳು. ವೇದ ಪೂಗ ಅಂದ್ರೆ ಎಂತ ಅದಕ್ಕ? ಆಗಮಗಳಾಗಲಿ ನಿಗಮ ಅಂತ ಬರ್ದಿಲ್ಲ ನೋಡ್ರಲ್ಲಿ, ಎಷ್ಟು ಮಜಾ ಆಯ್ತದಲ್ಲಿ. ಈ ಹಿಂದಿನ ಪದದಲ್ಲಿ ನಿಗಮ ನಿಷ್ಠರಣಿಪ ಯೋಗಿಗಳು ಅಂತ ನಿಮಗೆ ನಿಗಮವನ್ನು ತೆಗೆದಿಟ್ಟಿದ್ದಲ್ಲಿ. ಇಲ್ಲಿ ನಿಗಮ ತಗೊಂಡಿಲ್ಲ, ಏನ್ ತಗೊಂಡನಲ್ಲೇ? ಆಗಮಗಳು. ಆಗಮಗಳು ಅಂತಂದ್ರೆ ಏನು ಅಂತಂದ್ರೆ ಈ ಶಿವಾಗಮಾದಿ 108 ಆಗಮಗಳು ಕೂಡ ಲೋಕ ಪ್ರಸಿದ್ಧದಾವ. ಅವು ಏನ್ ಹೇಳ್ತಾವಪ್ಪ ಅಂತಂದ್ರೆ ಯಾವುದೋ ಒಂದು ಕರ್ಮಾನುಸಾರ ಅಥವಾ ಮಾರ್ಗಾನುಸಾರ, ತಪಾನುಸಾರ, ದೇಹ ದಂಡನಾನುಸಾರ, ಭಕ್ತ್ಯಾನುಸಾರ ನೀವು ಏನ್ ಮಾಡ್ಬೇಕಂತ ಹೇಳ್ತಾವಪ್ಪ ಅಂತಂದ್ರೆ ಆ ಶಿವಲೋಕದ ಪದವಿಯನ್ನು ಹೊಂದುವಂತ ಮಾರ್ಗಗಳನ್ನ ಅಲ್ಲಿ ಅನೇಕ ಹೇಳ್ಯಾರಲ್ಲಿ. ಅನೇಕ ಹೇಳಿದಂತ ಆಗಮಗಳಲ್ಲಿ ವೇದಗಳ ಪೂರ್ವಕಾಂಡದಲ್ಲಿ ಬರೆದಂತ ಅನೇಕ ಮಾರ್ಗಗಳು ಏನದಾವಲ್ಲ ಅವು ಕೆಟ್ಟಂತ ಹೇಳುದಿಲ್ಲ. ಆದ್ರೆ ಅವು ನಾನು ಹೇಳಿದಂತ ಮುಕ್ತಿಯನ್ನು ಕೊಡ್ಲಿಕ್ಕೆ ಆಗುದಿಲ್ಲ. ಅವಕ್ಕೆ ಕೊಡ್ತಾವ. ಏನ್ ಕೊಡ್ತಾವ? ಸಾಲೋಕ್ಯವನ್ನು ಕೊಡ್ತಾವ, ಸಾಮೀಪ್ಯವನ್ನು ಕೊಡ್ತಾವ. ಆದ್ರೆ ನಾನು ಹೇಳುವಂತ ಮುಕ್ತಿ ಯಾವ್ದದ? ಇಲ್ಲೇ ಅತ್ಯಂತ ಮುಕ್ತಿ, ಪರಮಾನಂದ ಪ್ರಾಪ್ತಿ, ಲಕ್ಷಣಾತ್ಮಕವಾದ ಮೋಕ್ಷವನ್ನು ಮಾತ್ರ ಕೊಡಲಿಕ್ಕೆ ಇವು ಅಶಕ್ತದಾವ. ಇವು ಎಷ್ಟು ಅದಾವು ಅನ್ನೋದನ್ನ ಅವ್ರು ನಿಜಗುಂಡ್ರೆ ಅವ್ರು ತಮ್ಮ ಭಾಷೆಯೊಳಗೆ ಬಹಳ ಚಂದ ಬರ್ದಾರ ನೋಡಲ್ಲಿ. ಆಗಮ ಪುರಾಣ ವೇದ ಪೂಗದೊಳು. ಪೂಗ ಅಂದ್ರೆ ಸಮೂಹ. ವಿಧಿಸಿದ ಏನಂತ ಏನು ವಿಧಿಸ್ಯಾರ ಅವರು? ಯಾಗ, ದಾನ, ಜಪ, ನೀತಿ, ಯೋಗ, ಪೂಜಾದಿಗಳು ಇವು ಲಿಸ್ಟ್ ತೆಗೆದ್ರು ನೋಡುವಂತ. ಅವು ಅದರ ಏನೇನು ಹೇಳ್ಯಾರಪ್ಪ ಅಲ್ಲೇ? ಅಶ್ವತ್ಥಾದಿ ಯಾಗಗಳನ್ನಂತೂ ಮೊದಲು ಹೇಳಿಬಿಟ್ನಲ್ಲ ಈಗ ನಾನಿಲ್ಲಿ. ಯಾಗ, ಆನಂತರ ದಾನಾದಿಗಳು. ಈ ದಾನಗಳಿಂದ ಕೂಡ ಪುಣ್ಯ ಬರ್ತದ. ಪುಣ್ಯದಿಂದಲೂ ಕೂಡ ದೇವಲೋಕದಲ್ಲಿ ಸುಖದ ಪ್ರಾಪ್ತಿ ಆಗ್ತದೆ. ಪುಣ್ಯಾತ್ ಸುಖಂ ಭವತಿ ಅದಾನ ದೋಷೇನ ಭವೇತ್ ದಾರಿದ್ರ್ಯೋ ದಾರಿದ್ರ್ಯ ದೋಷೇನ ಕರೋತಿ ಪಾಪಂ ಪಾಪಾದ ವಶಾತ್ ನರಕಂ ಪ್ರಯಾತಿ ಪುನರೇವ ದಾರಿದ್ರ್ಯ ಪುನರೇವ ಪಾಪಿ. ಅಂದ್ರೆ ದಾನ ಮಾಡಲಾರದಿಂದ ಏನಾಗಿ ಹುಟ್ಟಿದಿ ನೀನು? ಪಾಪಿಯಾಗಿ ಹುಟ್ಟಿದಿ. ಹೌದಾ? ಹೌದಾ? ಅದೇ ನೀನು ದಾನ ಗುಣದಿಂದ ಏನಕ್ಕಿ ಅಂತಂದ್ರೆ ಸುಖರೂಪದ ದೇವ ಪದವಿಯನ್ನೇ ಹೊಂತಿ. ಹೊಂತಾರಿಲ್ಲ. ಪುಣ್ಯಾದ ವಶಾತ್ ಮೋಕ್ಷಂ ಪ್ರಯಾತಿ ಅಂತ ಚಾಣಕ್ಯ ನೀತಿಯಲ್ಲಿ ಮಾತು ಬರಲಾನ. ಆದ್ರೆ ಎಂಥ ಮೋಕ್ಷಪ್ಪ ಅಂತಂದ್ರೆ ಆ ಪುಣ್ಯ ತೀರಿದ ಮರುದಿನ ನೀ ಏನಕ್ಕೆ ಅಲ್ಲಿಂದ ಕ್ಷೀಣ ಪುಣ್ಯ ಮತ್ತೆ ಲೋಕ ಮಿಷಂತಿ ಪಟಕ್ಕನ ಹೇಳ್ಬೇಕು. ಒಂದು ಕ್ಷಣ ಆಗಬಾರ್ದು. ಅಷ್ಟು ಫೇರ್ ಇರ್ಬೇಕು ನೀವು. ಈಗ ಕಿಶೆದಾನ ರೊಕ್ಕ ಆತು ಅಂತಂದ್ರೆ ಹೋಟೆಲ್ನವ್ರು ಇಟ್ಕೋತಾರೇನು? ಇಲ್ಲಪ್ಪ. ಹೆಂಗ ಕಿಶೆದಾನ ರೊಕ್ಕ ಆತಂದ್ರೆ ಲಾಡ್ಜ್ನವ್ರು ನಿಮ್ಮನ್ನ ಚೆಂದ ಹಿಡಿದು ಹೊರಗೆ ಹಾಕ್ತಾರೋ. ಹಂಗ ನೀವು ಭೂಲೋಕದಿಂದ ಮಾಡಿದ ಪುಣ್ಯದಿಂದ ಯಾವ್ದಾದ್ರು ಲೋಕವನ್ನು ಸಂಪಾದನೆ ಮಾಡಿ ಹೋಗಿದ್ರಿ ಅಂದ್ರೆ ಆ ಪುಣ್ಯ ತೀರಿದ ಮುಂಚಿನ ಆ ಲೋಕದಿಂದ ಏನಕ್ಕಿರಿ ನೀವು? ಕ್ಷೀಣೇ ಪುಣ್ಯಂ. ಪುಣ್ಯ ತೀರಿದ ಮರುಕ್ಷಣ ನೀವು ಏನಾಗ್ತೀರಿ ಅಂತಂದ್ರೆ ಅದನ್ನ ನಿಜಗೊಂಡು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಯಾಗ, ದಾನ, ಜಪಾದಿಗಳು. ನಿಮಗೆ ಜಪದ ಬಗ್ಗೆ ಬಹಳ ಸರಿ ಹೇಳಿಲ್ಲ. ಆ ಜಪಕ್ಕೂ ಕೂಡ ನಿಷ್ಕಾಮಕರವಾದ ಪುಣ್ಯಗಳೇ. ಅದರಿಂದನೂ ಯಾವ ದೇವತೆಯ ನಾಮವನ್ನು ನೀವು ಜಪಿಸ್ತೀರಲ್ಲ,
ಆ ಜಪದ ದೇವತೆ ಪ್ರತ್ಯಕ್ಷ ಆಗ್ತದೆ. ಪ್ರತ್ಯಕ್ಷ ಆಗಿ ಒಬ್ಬ ಏನೋಪ್ಪ ನಿಮಗೊಬ್ಬರು ಯಾರೋ ಶಾಸಕರು, ಒಬ್ರು MP ಗಳು, ಯಾರೋ ಒಬ್ರು ಪ್ರತ್ಯಕ್ಷ ಏನೋ ಒಂದು ಸಣ್ಣದೊಂದು ನಿಮ್ಮ ಪ್ರಪಂಚದ ಅಡಚಣೆ ಬಗೆಹರಿಸಿದಂಗ ಆ ದೇವತೆ ಏನ್ ಮಾಡಬಲ್ದು, ನಿಮ್ಮ ಮೈಯೊಳಗೆ ರೋಗ ಇತ್ತ ರೋಗ ಕಳಿಬಲ್ದು. ನಿಮಗೆ ಏನಾದ್ರೂ ದುಷ್ಟಶಕ್ತಿಗಳ ತೊಂದರೆ ಇತ್ತ ಆ ದುಷ್ಟಶಕ್ತಿಗಳ ತೊಂದರೆ ಕಳಿಬಲ್ದು. ಅಂದ್ರೆ ಅದು ಮೋಕ್ಷ ಕೊಡಬಲ್ಲದೇನೋ ಇಲ್ಲ. ಅಂದ್ರೆ ಏನಾಯ್ತು, ಯಾಗ ದಾನ ಜಪ ಇನ್ನು ನೀತಿವಂತನಾಗಿ ನಡೆದೆಪ್ಪ ನೀ. ಲೋಕದಲ್ಲಿ ಏನಪ್ಪಾ ನೀನು ರಾಜ ಸತ್ಯ ಹರಿಶ್ಚಂದ್ರ ಪಾಣಿ. ನಿನ್ನ ಹೆಸರೇನಪ್ಪಾ ಅಂದ್ರೆ ಈಗ ನೀತಿಯಲ್ಲಿ ನೀನು ಕುಲಾಗ್ರ ನೀತಿ. ನಿಮ್ಮ 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 ಮಂದಿ ಮಕ್ಕಳೊಳಗ ಅಲ್ಲ, ನಮ್ಮ ಏಷ್ಯಾ ಖಂಡದೊಳಗೆ ನಿನ್ನಂತ ನೀತಿವಂತ ಯಾರಿಲ್ಲ. ಆ ನೀತಿಯಿಂದಲೂ ಕೂಡ ಏನ್ ಬರ್ತಂದ್ರೆ ಒಂದು ಪುಣ್ಯನ ಬಂತು, ಒಂದು ದೇವತಾ ಲೋಕ ಪ್ರಾಪ್ತಿನ ಆತು. ಅದು ಕೂಡ ಏನಾಯ್ತು, ಒಂದ್ ದಿವಸ ನಾಶ ಆಯ್ತು. ಹೌದಿಲ್ಲ? ಇನ್ನು ಕೆಲವೊಂದು ಯೋಗಾದಿಗಳದಾವ. ಆ ಕೆಲವೊಂದು ಯೋಗಾದಿಗಳು ಏನಿರ್ತಾವಪ್ಪ ಅಂತಂದ್ರೆ ಹಠಯೋಗಾದಿಗಳನ್ನೇ ಮೊದಲುಗೊಂಡು ಪ್ರತಿಯೊಂದು ಯೋಗಗಳನ್ನ ಮಾಡೋಣದ್ರಿಂದ ನಿನಗೆ ಏನಾಗಬಹುದು ಅಂತಂದ್ರೆ ಸಮಾಧಿ ಸ್ಥಿತಿ ಪ್ರಾಪ್ತ ಆಗಬಹುದು. ಯೋಗದಿಂದ ನಿನಗೆ ಏನ್ ಸಿಕ್ತಪ್ಪ ಅಲ್ಲೇ? ಸಮಾಧಿ ಸ್ಥಿತಿ. ಸಮಾಧಿ ಸ್ಥಿತಿಯೊಳಗ ಈ ಲೋಕದ ವ್ಯವಹಾರ ಅಲ್ಲ, ಸಕಲ ದುಃಖಗಳ ಮರೆವೆ ನಿನಗ ಆತು. ಆದ್ರೆ ಸಮಾಧಿಯಿಂದ ಉತ್ಥಾನ ಆದ ನಂತರ ಮತ್ತೇನ್ ಬಂತು? ಅದೇ ದುಃಖ ಪ್ರಾಪ್ತ. ಒಬ್ಬ ಡಂಬ್ರವಿದ್ದ ರುದ್ರಣ್ಣ, ಅವ ಸಮಾಧಿ ಕಲ್ಕೊಂಡಿದ್ದ. ಕಲ್ಕೊಂಡು ಒಬ್ಬ ಮೈಸೂರು ಅರಸರ ಮನೆ ಮುಂದೆ ಬಂದಪ್ಪ. ಬಂದ್ ಅವಾಗ ಏನ್ ಹೇಳಿದ, ಬುದ್ಧಿ ನಾ 7 ದಿವಸ ನಾನು ಮನ್ನಾಗ ಹೋಗುದು ಬಿಡ್ರಿ, ನಾ 7 ದಿವಸದ ಮೇಲೆ ನಾ ಎದ್ದು ಹೊರಗೆ ಬಂದು ಆರಾಮಿದ್ರೆ ನನಗೆ ನೀವು ನಾ ಏನ್ ಬೇಡ್ತಾನ ಅದನ್ನ ಕಾಣಿಕೆ ಕೊಡ್ರಿ, ಇಲ್ಲ ಅಂದ್ರೆ ಸತ್ರ ಮಣ್ಣು ಮುಚ್ಚಿ ಬಿಡ್ರಿಪ್ಪ ಅಂತ ಅಂದಪ್ಪ. ಅವ ಬಂದ. ರಾಜ ಗಾಬರಿಯಾಗಿ ಏನ್ ಹೋಮರ ಹಿಂಗೋ 7 ದಿವಸ ಹಂಗ ಹೋಮರ ಅಂದ್ರೆ, ಇಲ್ರಿ ಹೋಗದೇ ಬಿಡ್ರಿ ನಾನು ಅಂತ ಹೇಳಿ ಉಸಿಕಿನಾಗ ಹೋಗಿಸ್ಕೊಂಡೆ. 7 ದಿವಸದ ಮೇಲೆ ಹೇಳ್ಬೇಕು ಅನ್ನೋದಕ್ಕೆ ಆ ಸಮಾಧಿ ಏನಾತಂದ್ರೆ ಅದೇನೋ ಪ್ರಾಣ ಒಂದೊಂದ್ ಸ್ವಲ್ಪ ಬ್ರಹ್ಮರಂಧ್ರದಲ್ಲಿ ಇಡಬೇಕಂತ ಒಂದು ನೇಮ ಐತೆ. ಅದೇನೋ ಇಟ್ಟದ್ದು ನೀವು ಹೊಳ್ಳಿ ತಕ್ಕೊಳಕ್ ಬರ್ಲಿಲ್ಲ. 7ನೇ ದಿವಸಕ್ಕೆ ಹಡ್ಡಿ ತೆಗೆದ್ರು. ಅವಾಗ ಆ ಸಮಾಧಿಯಿಂದ ಉತ್ಥಾನ ಆಗಕ್ ಬರ್ಲಿಲ್ಲ. ಅಂಗಾತ ಮಲಗಿಸಿ ಉಸುಕದು ಎಲ್ಲ ಒರೆಸಿ ಗಿಡದ ನೆಳ್ಳಿಗೆ ಹಾಕಿದ್ರು. ಅವಾಗ ಎತ್ತರ ಆಗ್ಲಿಲ್ಲ. ರಾಜನಿಗೆ ಇದು ಒಳ್ಳೆ ನಿಮಿತ್ತಿ ಬರ್ತಪ್ಪ ಅಂತ ಹೇಳಿ ದೊಡ್ಡ ದೊಡ್ಡ ಪಂಡಿತರನ್ನ ಕರೆಸಿದ್ರು. ಯಾರು ಬಂದ್ರು ಅವ್ ಹೇಳಲಿಲ್ಲ. ರಾಜ ಅದ್ರ ಸೆಕ್ಯೂರಿಟಿ ಮಾಡಿ ಅದಕ್ಕೊಂದಿಷ್ಟು ಏನೋ ವ್ಯವಸ್ಥೆ ಮಾಡಿ, ಪಾಪ ರಾಜ ಗಾಬರಿ ಒಳ್ಳೆ ಅಪಮಾನ ಆಗೋ ಕಾಲ್ ಬಂತಲ್ಲ ನನಗಂತೇಳಿ ಹಳಳೆ ಮಾಡ್ಕೊಂಡು ಕುಂತಿದ್ದ. ರಾಜಗುರುಗಳಿಗೆ ಗೊತ್ತಾತು. ಅವ್ರು ಏನಾಗೈತೆ ನೋಡಾಕಂತ ಬಂದ್ರು. ಇವು ಹಂಗಾತ ಮಲ್ಕೊಂಡಿದ್ದಪ್ಪ. ಇದು ಉಸುಕಿನಾಗಿದ್ದ ಹೊರಗೆ ತೆಗೆದು 15 ದಿವಸ ಆಗಿತ್ತು. ಈಗ 15 ದಿವಸದ ಮೇಲೆ ಬಂದು ನೋಡಿದ್ರೆ ಗೊತ್ತಾತ ಅವರಿಗೆ. ಯಾಕಂದ್ರೆ ಶಿವಯೋಗಿಗಳವರು ಇವನ ಪ್ರಾಣ ಈ ರಂಧ್ರದ ಈ ಭಾಗದ ಈ ನಾಡಿಯೊಳಗೆ ಸಿಕ್ಕೊಂಡತ್ತೆ ಅಂತೇಳಿ ಒಂದು ಬೆರಳಿನಿಂದ ಮೆಲ್ಲಕ ಒತ್ತಿದ್ರು. ಪಟ್ನ ಕಣ್ ತೆಗೆದ್ಬಿಟ್ಟ. ಕಣ್ ತೆಗೆದವನ ಏನ್ ಕೇಳಿದಪ್ಪ ಅಂತಂದ್ರೆ, ಮೇರಾ ಇನಾಮ್ ದೇವೋ ಸಾಬ್ ಮಹಾರಾಜ್. ಏನ್ ಕೇಳಿದ? ಇನಾಮ್ ಮಹಾರಾಜ್ ಅಂದ್ರೆ ಸಮಾಧಿ ಮಾಡಿಲ್ಲ ಏನವ? ಮಾಡಿ ಏನಾದ್ರೂ ಜೀವನ ಮುಕ್ತ ಅದನ? ಇಲ್ಲ, ಅದನ್ನೇ ಬೇಡಿದ. ಅಂದ್ರೆ ಒಟ್ಟು ಏನಾತಪ್ಪ? ಪುರಾಣ ವೇದ ಪೂಜಾದೊಳು ವಿಧಿಸಿದ ಯಾಗ ದಾನ ಜಪ ನೀತಿ ಯೋಗ ಪೂಜಾದಿಗಳು ಇವೆಲ್ಲ ಒಟ್ಟು ಸಮೂಹಗಳ ವೈದಿಕ ಧರ್ಮದಲ್ಲಿ ನಿನಗೇನು ಹೇಳ್ತಾರ ಇವೆಲ್ಲ ಏನಪ್ಪಾ ಅಂದ್ರೆ ಕುಡ್ಡು ಚಿಮಣಿ ಇದ್ದಂಗೆ. ಈ ನಮ್ಮ ಗ್ರಾಮೀಣ ಹಳ್ಳಿ ಕಡೆ ಕುಡ್ಡು ಚಿಮಣಿ ಅಂತಿರ್ತಾವ. ಈ ಕುಡ್ಡು ಚಿಮಣಿ ಅಂದ್ರೆ ಏನಪ್ಪಾ ಅಂತಂದ್ರೆ ಅವು ಚಿಮಣಿ ಮಕ್ಕು ಬಂದಿರ್ತಾವ, ಅವ ಹೊಗಿ ಬಿಡ್ತಿರ್ತಾವ. ಅವು ಮನ್ಯಾಗ ಇಟ್ಟು ಬಿಟ್ರೆ ಏನಂತಲ್ಲ ಇಡೀ ಗಾಡಿನ ಕರಾಗ ಹೋಗತ್ತಾವ. ಆ ಕುಡ್ಡು ಚಿಮಣಿಯನ್ನ ನಾವು ಯಾಕೆ ಆಶ್ರಯಿಸಿವಂತಂದ್ರ ರಾತ್ರಿ ಕತ್ಲಾಗೈತಿ. ಕತ್ತಲದೊಳಗ ಮುದುಕಿಗೆ ಆ ಗುಳಿಗಿ ಮತ್ತು ಅವೆಲ್ಲ ಉಗುಳಿನ ಡಬ್ಬಿ ಅವತ್ತು ಅವು ಏನ್ ಕುಡಿಯೋ ನೀರಿನ ಬಾಟ್ಲಿ ಎಲ್ಲಿದಾವು ಅದಕ್ಕೆ ಕಾಣುದಿಲ್ಲ.
ಕಾಣ್ಲಾರ್ದಕ್ಕೆ ಅದು ಕುಡ್ಡ ಚಿಮಣಿ ಆಶ್ರಯಿಸಿ ಆ ಬೆಳಕಿನ ಹೆಚ್ಚು ಏನು ಕುಡ್ದಂದ್ರ ಆ ಚಿಮಣಿ ಹೊಗಿನ ಕುಡ್ದವ. ಲಾಭ ಏಟಾಗೈತೆ ಬಹಳ ಕಡಿಮೆ ಐತಪ್ಪ. ಹೊಗಿ ಹೆಚ್ಚು ಕುಡ್ದಾನ ಬೆಳತನಕ ಮೂಗಿನಾಗ ಬಹಳ ಹಾಕಿದ್ರ ಕರಿಗೆ ಇಲ್ಲ ಬರಾಕತ್ತೈತಿ. ಆ ಕುಡ್ಡ ಚಿಮಣಿಯ ಉಪಯೋಗ ಏಟಾತಪ್ಪ ಕತ್ತಲ್ದಾಗ ಅಂದ್ರೆ ಆ ಗುಳಿಗೆ ಎಲ್ಲಿದಾವ ನೋಡ್ಕೊಳ್ಳೋ ಕೃತ್ಯ ಮುದುಕ ಆಗಿರಬಹುದು. ಆದ್ರೆ ಅವುಗಳಿಂದ ಜಗ್ಗತ್ತ ಹಗಲಿನ ಸೂರ್ಯನ ಬೆಳಕಿನಷ್ಟೇನ್ರ ಲಾಭ ಆತೇನು? ಇಲ್ಲಪ್ಪ. ಹೊತ್ತು ಏರಿದ ನಂತರ ಚಿಮಣಿ ಆಸರ ಬೇಕೇನು? ಬೇಕಿಲ್ಲಪ್ಪ. ಚಿಮಣಿ ಹಿಡಿದಿರಬಹುದು ಅವ ಮುದುಕ. ಹೌದಪ್ಪ. ಯಾವಾಗಪ್ಪ ಅಂದ್ರೆ ರಾತ್ರಿ ಒಳಗೆ. ಹೌದಪ್ಪ. ಅದೇ ಮುಂಜಾನೆ ಸೂರ್ಯನ ಬೆಳಕು 6 ಗಂಟೆಗೆ ಸೂರ್ಯ ಕಿರಣ ಬಂದ ಕಿಟಕಿ ಒಳಗೆ ಹಾಗೆ ಬಿಸಿಲು ಒಳಗೆ ಬಿದ್ದ ನಂತರ ಆ ಚಿಮಣಿ ಏನಾದ್ರು ಬೇಕಾಕತ್ತ ನಮ್ಗ? ಬೇಕಿಲ್ಲಪ್ಪ. ಏನ್ ರಾತ್ರಿ ಬೆಳತಾಕ ಇಟ್ಕೊಂಡು ಬಿಡುದು ಹೆಂಗಂತೇಳಿ ಮಾತು ಇಟ್ಕೋತಾನೋ? ಇಲ್ಲಪ್ಪ. ಅದ್ರ ನಿರ್ದಾಕ್ಷಿಣ್ಯವಾಗಿ ಆರಿಸಿ ಬಿಡ್ತಾನಿಲ್ಲ ಅಲ್ಲಿ. ಹೌದಪ್ಪ. ಬೆರಿದ್ರ ಚಿಮಣಿ ಕೆಟ್ಟ ಹೋಗಿ ಬಿಟ್ಟಂತೇಳಿ ಬೇಕೋತ್ ಹೋಗ್ಕಾನದನ್ನ. ಹೌದಪ್ಪ. ಹೌದಿಲ್ಲ? ಹೌದಪ್ಪ. ಹಾಗೆ ಯಾಗ ಪೂಜಾದಿಗಳು ಈಗ ಜ್ಞಾನೋದಯವಾಗಲ್. ಅಲ್ಲಿ ನೋಡ್ರಿ ಶಬ್ದ ನೋಡ್ಕೋ ಅಲ್ಲಿ. ಹೌದು. ಈಗ ಅಂದ್ರೆ ಸದ್ಗುರುವಿನ ಮುಖಾಂತರ ಸತ್ಶಿಷ್ಯನಾಗಿ ಗುರುವಾಕ್ಯದಲ್ಲಿ ನಂಬುಗೆಯನ್ನಿಟ್ಟುಕೊಂಡು ಗುರು ಸಾಕ್ಷಾತ್ಕಾರದಿಂದ ಚಂದ್ರೋದಯದ ಅಧ್ಯಯನ ಮುಗಿದ ತಕ್ಷಣ ತತ್ವಮಸ್ಯಾದಿ ಮಹಾವಾಕ್ಯದ ಲಕ್ಷ ಭಾಗವಾದಂತ ಆ ದೇವನೇ ನೀನು ಇದ್ದಿ ಎಂಬಂತ ಜ್ಞಾನ ಅದು ನಿನಗಾದ ತಕ್ಷಣ. ಹೌದಿಲ್ಲ? ಹೌದಪ್ಪ. ಈಗ ಜ್ಞಾನೋದಯವಾಗಲ್ ಅಂದ್ರೆ ಹೆಂಗ ಅರ್ಥ ಮಾಡ್ಬೇಕು ಗೊತ್ತಾಗ್ತಿಲ್ಲ ಅದನಿಗೆ. ಅದರೊಳು ಕೋಟಿ ಭಾಗ್ಯಗಳೊಂದಕ್ಕೆ ಸಮನಾಗುತ್ತಿರುವುದು. ಆ ಚಿಮಣಿ ಬೆಳಕು ಹೆಂಗಾತಂದ್ರೆ 1 ಕೋಟ್ಯಾಂಶ ಅಂತ. ಈಗ ಒಂದನ್ನ 1 ಕೋಟಿ ಸಲ ಭಾಗ ಮಾಡುದು. ಅದ್ರಾಗ ಒಂದು ಭಾಗ ತಗೊಂಡ್ರೆ ಏಟ್ ಆತ ಈಗ ಅದು? ಅರ್ಥ ಆಗೈತಿ ಗಣಿತ? ಒಂದು ಸಂಖ್ಯೆನ ಏನ್ ಮಾಡ್ಬೇಕು ನೀವು? ಕೋಟಿ ಇಟ್ಟಿಸ್ಬೇಕು ಅದನ್ನ. ಅದ್ರಾಗ ಏಟ್ ಉಳಿತೈತಲ್ಲ ಸಣ್ಣ ಮಿಲಿ, ಅದಕ್ಕೇನಂತಾರೆ ಇವತ್ತಿನ ಪ್ರಕಾರ ನ್ಯಾನೋ ಮೈಕ್ರೋ. ಹೌದಿಲ್ಲ? ಅದಕ್ಕೇನ್ರ ಕಿಮ್ಮತ್ ಐತನ ಈಗ? ಅದಕ್ಕೇನ್ರ ಕಿಮ್ಮತ್ ಐತನ ಈಗ? ಇಲ್ಲಪ್ಪ. ಅದೇ ಹೆಂಗ ಕಿಮ್ಮತ್ತಿಲ್ಲೋ ಹಂಗ ನೀನು ಪೂರ್ವ ಸಾಧನವಾದಂತ ಈ ಯಾಗ ಪೂಜಾದಿ ಇವು ಏನು ಮಾಡ್ಕೊತ ಬಂದಿಯಲ್ಲ ಇವು, ಆ ಜ್ಞಾನದ ಮುಂದೆ ಅವ್ರ ಕಿಮ್ಮತ್ ಏನಪ್ಪಾ ಅಂದ್ರ 1 ಕೋಟ್ಯಾಂಶ. ಅರ್ಥ ಆಯ್ತು? ಇನ್ನು ಮುಂದಿನ ವಚನ ಓ ತನುವ ದಂಡಿಸಬೇಡ, ಮನವ ನಿಲ್ಲಿಸಬೇಡ, ಧನವ ನೀಗಿರಬೇಡ, ಮನೆ ಮಾರ ದೊರೆದು ವನವಾಸ ಬೇಡ. ತನಗಿನಿತು ತತ್ವಜ್ಞಾನ ಸಂಜನಿಸಲು ಅಘವೆಲ್ಲವನ್ನು ಕೆಡುಕುವುದು ಅದರಿಂದ. ತನುವ ದಂಡಿಸಬೇಡ, ಮನವ ನಿಲ್ಲಿಸಬೇಡ. ಎಷ್ಟು ಸುಂದರವಾಗಿ ಬರ್ದ ಅನ್ನೋದು. ಅಂದ್ರೆ ತನುವ ದಂಡಿಸಬೇಡ, ಮನವ ನಿಲ್ಲಿಸಬೇಡ, ಧನವ ನೀಗಿರಬೇಡ, ಮನೆ ಮಾರು ತೊರೆದು ತನಗಿನ ತತ್ವಜ್ಞಾನ ಸಂಜನಿಸಲ್ಲ, ಅದು ಅಗವೆಲ್ಲವನ್ನು ಕೆಡಿಪುವುದು. ಹೌದಪ್ಪ. ಈ ಒಂದು ಸಣ್ಣ ಯೋಚನೆ ಮಾಡಿ. ಈಗ ನಿನ್ನ ಕೊರಳಿನೊಳಗೆ ಕಂಠಾಭರಣ ನ್ಯಾಯದ ದೃಷ್ಟಾಂತ ಹಗಲೆಲ್ಲ ನೀನು ಚಂದ್ರೋದಯದಲ್ಲಿ ಹೇಳಿರ್ತಾನೆ. ಸುಮ್ಮನೆ ನೆನಪು ಮಾಡ್ತಾನೆ. ಕೊರಳೊಳಗೆ ಒಂದು ಚೈನಾ ಹಾಕೊಂಡು ಕೇದಾರದ ದರ್ಶನಕ್ಕೆ ಹೋದಂತ ಒಬ್ಬ ಮನುಷ್ಯ ಗಂಡ ಹತ್ತಂತ ಸ್ವೆಟರ್ ಮೇಲೆ ಸ್ವೆಟರ್ ಹಾಕೊಂಡಿದ್ದ. 2-3 ಸ್ವೆಟರ್ ಹಾಕೊಂಡು ಮ್ಯಾಲೊಂದು ರಗ್ ಹೊತ್ಕೊಂಡ. ರಗ್ ಹೊತ್ಕೊಂಡು ಚೈನವನ್ನ ನೆನಪು ಮಾಡ್ಕೊಂಡು ಚೈನಾ ನೋಡ್ಕೊಂಡ. ಚೈನ್ ಕೈಗೆ ಹತ್ತಲಿಲ್ಲ. ಇಲ್ಲಪ್ಪ, ಒಂದು ಸನಿಬಿನ ಅಳಿಯಟ್ಟಿರುವಂತ ಚೈನಾ 3 ಸ್ವೆಟರ್ ಮ್ಯಾಲೊಂದು ರಗ್ಗಿನಾಗ ಎಲ್ಲಿ ಹತ್ತಬೇಕದು? ನನ್ನ ಚೈನ್ ಕಳೆದತಿ ಅಂತ ಅಳಾಕತ್ತಿದ. ಅವಾಗ ಪಕ್ಕದಲ್ಲಿರುವಂತ ಆಪ್ತ ಪುರುಷ ಏನ್ ಮಾಡಿದ ಅಂದ್ರೆ, ತೆಗಿ ನೋಡುನು ಅಂತೇಳಿ ಮೊದಲು ರಗ್ಗ ತೆಗದ, ಸ್ವೆಟರ್ ತೆಗದ, ಬನಿಯನ್ ತೆಗದ. ಆ ಚೈನ್ ಏನಾತೀಗ ಸಿಕ್ಕಿತು ಅಂತ ಸಂತೋಷ ಪಟ್ಟ. ಸಿಕ್ತೇನ ರುದ್ರಪ್ಪ? ಅದು ಇಲ್ಲ, ಮೊದಲೇ ಇತ್ತಪ್ಪ. ಅಲ್ಲಿ ಮೊದಲೇ ಇತ್ತು, ಕಳೆದಂಗಾಗಿತ್ತು. ಈಗ ಏನಾತೀಗ? ಸಿಕ್ಕಂಗ. ಹೌದಿಲ್ಲ?
ನೀನು ಮೊದಲೇ ದೇವನ ಅಂಶವೇ ಇದ್ದಿ ನೀನು. ಹೌದಪ್ಪ. ಮಮೈ ಅಂಶೋ ಜೀವಲೋಕೆ ಜೀವೋ ಭೂತ ಸನಾತನ. ಏನ್ ಓದಿರಪ್ಪ ಗೀತಾದಾಗ ನೀವು? ಮಮೈವಾಂಸೋ ಜೀವಭೂತೋ ಜೀವಭೂತ ಸನಾತನ. ಹೆಂಗಪ್ಪ ಜೀವನ ಸ್ವಭಾವ ಹೆಂಗದ ಅಂತಂದ್ರ ಸಮುದ್ರದಲ್ಲಿ ಆ ಉಷಾ ಕಿರಣಗಳಿಂದ ಆ ಸೂರ್ಯನ ಕಿರಣಗಳಿಂದ ನೀರು ಕಾಯ್ದು ಆವಿಯಾಗಿ ಮೋಡವಾಗಿ ವಾತಾವರಣದ ವರ್ತುಲದಲ್ಲಿ ಸಿಕ್ಕು ಮಳೆಯ ಹನಿಗಳಾಗಿ ಭೂಮಿಗೆ ಬೀಳ್ತತಿಲ್ಲ ಅದು. ಹೌದಪ್ಪ. ಹಂಗ ಪರಮಾತ್ಮನಿಂದಲೇ ಬಂದಂತಹ ಜೀವರಾಶಿಗಳು ದೇಹಗಳೆಂಬ ಮಳೆಯ ಹನಿಗಳಂತೆ ನೀವು ಬಿದ್ದಿರಿಲ್ಲೇ. ಹೌದಪ್ಪ. ನೀವು ಬೇರೆ ಅಲ್ಲ. ಹೌದೌದು. ನೀವು ಪರಮಾತ್ಮನಿಂದ ಬಿಡುಗಡೆ ಆದ ಮಳೆ ಹನಿಗಳೇ ನೀವಿದ್ದೀರಿ. ಹೌದಪ್ಪ. ನೀವಿದ್ದಂತ ಮಳೆ ಹನಿಗಳು ಏನಾಗ್ಯಾವಪ್ಪ ಅಂತಂದ್ರೆ ಕೆಲವೊಂದು ಸಮುದ್ರದ ಪಕ್ಕದಾಗ ಬಿದ್ದಾವ, ಕೆಲವೊಂದು ಸಮುದ್ರದಿಂದ ದೂರ ಬಿದ್ದಾವ. ಮಳೆ ಎಲ್ಲಕ್ಕತ್ತಂತ ಏನ್ ಗೊತ್ತಾಕತ್ತದೋ? ಆ ದೂರ ಬಿದ್ದಂತ ಹನಿಗಳು ಹನಿ 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 ಕೂಡ ಹಳ್ಳ ಆಗಿಯೋ, ಹೊಳೆ ಆಗಿಯೋ, ಕೆರೆ ಆಗಿಯೋ, ಡ್ಯಾಮ್ ಆಗಿಯೋ, ಏನೋ ಆಗಿಯೋ ಬಂದು ಎಲ್ಲಿ ಕೂಡ್ತಾವ? ಈ ಬಂದ ಸಮುದ್ರಕ್ಕೆ ಕೂಡ್ತಾವ, ಸಮುದ್ರವನ್ನೇ ಕೂಡ್ತಾವ. ಹೌದಿಲ್ಲ? ಹೌದಪ್ಪ. ಇನ್ನು ಕೆಲವೊಂದು ಹನಿಗಳು ಏನಕ್ಕವಪ್ಪ ಅಂತಂದ್ರ ದುರ್ದೈವದಿಂದ ಹೋಗಿ ದೂರ ಬೀಳ್ತಾವ. ಅವು ಸಮುದ್ರವನ್ನು ಕೂಡ್ಲಿಕ್ಕೆ ಬಹಳಷ್ಟು ಸಮಯ ತಗೋತಾವು. ಹೌದಪ್ಪ. ಅದೇ ಹೊಳಿ ಮಗ್ಗಲ್ದಾಗ ಆದಂತ ಮಳಿ, ಸಮುದ್ರ ಮಗ್ಗಲ್ದಾಗ ಆದ ಮಳಿ ತಡಾಕತನ ಅದು ಇಲ್ಲಪ್ಪ. ಹಂಗ ಸಿದ್ದೇಶ್ವರಪ್ಪ ಅವರು, ಸಿದ್ಧಾರೂಢಪ್ಪ ಅವರು, ಹೌದಿಲ್ಲ, ಅವರು ಸಮುದ್ರದ ಮಗ್ಗಲ್ದಾಗ ಬಿದ್ದಾರೆ ಬೀಳು ಮುಂದನ. ಹೌದಪ್ಪ. ತಿಳ್ಕೋರಿ ಸಮ. ಹೌದು. ರಾಮಕೃಷ್ಣ ಪರಮಹಂಸರು, ವಿವೇಕಾನಂದರು, ಶಿವಾನಂದರು, ಸಿದ್ಧಾರೂಢಪ್ಪನಂತ ಮಳೆ ಹನಿಗಳು ಎಲ್ಲಿ ಬಿದ್ದಾವ ತಮ್ಮ? ಅವು ಸಮುದ್ರ ಪಕ್ಕದಲ್ಲೇ. ಅವು ಸಮುದ್ರ ಕೂಡ ತಡಾಕತನ ಅವಕ್ಕ? ಇಲ್ಲಪ್ಪ. ಇದೇ ಜನ್ಮದಲ್ಲಿ ಮುಕ್ತಿ ಅವು. ಹೌದಪ್ಪ. ಇನ್ನು ನಮ್ಮಂತ ದುರ್ದೈವಗಳು ಅದೀವಿ ನೋಡಿ ಇಲ್ಲಿ. ನಾವು ಎಲ್ಲಿ ಬಿದ್ದೀವಪ್ಪ ಅಂತಂದ್ರೆ ಅವು ಹೊಳಿ ಬಿಟ್ಟು 11 ಕಿಲೋಮೀಟರ್ ಅಚ್ಚಿಕ್ ಬಿದ್ದೀವಪ್ಪ. ನಾವು ಏನಾಗ್ಬೇಕಿನ್ನ ಮೊದಲ ಹಳ್ಳ ಕೂಡ್ಬೇಕು. ಹೌದಪ್ಪ. ಹಳ್ಳ ಹೋಗಿ ಹೊಳಿ ಕೂಡ್ಬೇಕು. ಹೊಳಿಗೆ ಡ್ಯಾಮ್ ಕಟ್ಟಾಗ ಆ ಡ್ಯಾಮ್ನ್ಯಾಗ ಮತ್ತೆ ಹಳಿನ ಹೆಂಗ್ ನಿಂದಿರ್ಬೇಕು ನಾವಲ್ಲೇ. ಹೌದಪ್ಪ. ಎಂದೋ ಮುಂದೆ ನೆಲ್ಲ ಗದ್ದಾಗೋ, ಗೊಂಜಾಳದಾಗೋ, ಕಬ್ಬಿನ್ಯಾಗೋ ಎಲ್ಲೋ ಹಾದು ರೈತನ ಸಲಿಕಿಲಿ ಕೈಲಿ ಕಡಿಸಿಕೊಂಡು ಅವಂಗ ಬೆಳಿ ಕೊಟ್ಟು ಅವನ ಕೈಯಿಂದ ಬಿಡುಗಡೆ ಆಗಿ ಸಮುದ್ರ ಕಾಣಬೇಕಾದ್ರ ನಾವು ಶತಕೋಟಿ ವರ್ಷಗಳ ಪಡಿಬೇಕಾಗತ್ತೆ. ಹೌದಪ್ಪ. ಹೌದಲ್ಲ? ಅರ್ಥ ಮಾಡ್ಕೋರಿದ್ರನ ಏನ್ರಿ ರಾಮಕೃಷ್ಣ ಪರಮಹಂಸರದು ಹಂಗ್ಯಾಕ ಆತಂದ್ರ ಬೀಳು ಮುಂದೆ ಸಮುದ್ರ ಮಗ್ಲ ಬಿದ್ದಾರ ತಮ್ಮ ಅವರು. ನಾವು ಬೀಳು ಮುಂದೆ ಈ ಕಡೆ ಬಂದಿದ್ದೀವಿ, ಏನ್ ಮಾಡೋಂಗತಿ ಹೇಳ. ಇವು ಅದಕ್ಕೆ ಧರಣಿಯನ್ನೆಲ್ಲವನ್ನು ಸನ್ನಿಸಿ ಧೂಳಿ ಮಾಡಲ್ ಪರಮಾಣುಗಳು ಎನಿತೋ ಅನ್ನುವಂತ ಪದ ನೋಡಿರಲ್ಲ. ನಮ್ಮ ಎಲ್ಲ ಏನದು ಅಂತಂದ್ರೆ ಕೋಟಿ ಕೋಟಿ ವರ್ಷಗಳನ್ನು ನಾವು ಏನ್ ಮಾಡ್ಬೇಕು? ಸದಾ ನಿರಂತರ ಪ್ರಯತ್ನ ಪ್ರಯತ್ನ ಪ್ರಯತ್ನ, ಗುರುನಾಥನ ಪಾದವೇ ಗತಿ ಅಂತ ಹೇಳಿ ಅದು ಸದಾ ಪ್ರಯತ್ನ ಮಾಡಿದ ನಾವು ಏನಾಗಬಹುದು ಅಂತಂದ್ರೆ ನಾವು ಒಂದ್ ದಿವಸ ಸಮುದ್ರವನ್ನೇ ಕೂಡ್ತೀವಿ. ಹೌದಪ್ಪ. ಇದನ್ನೆಲ್ಲ ಹೇಳಲಿಕ್ಕೆ ಅಂಶ ಏನು ಅಂದ್ರೆ ಮಮಯ ಅಂಶೋ ಜೀವಲೋಕೆ. ಈ ಮಂತ್ರವನ್ನು ಹೇಳಬೇಕಾಗೈತೆ ನಾನು ನಿನಗ. ಹೆಂಗ ನನ್ನ ಅಂಶಿಕರಾದಂತ ಸರ್ವವು ನನ್ನ ಸ್ವರೂಪವೇ ಅದಾವು. ಕಂಠಾಭರಣ ನ್ಯಾಯದಂತಿರ್ಬೋದು. ನೀವೆಲ್ಲ ಶಾಸ್ತ್ರ ಬಲ್ಲವ್ರಲ್ಲ. ನಿಮಗೆ ಹೆಂಗಪ್ಪ ಅಂತಂದ್ರೆ ನೀವು ಹೆಂಗದಿರಿ? ನೀವಲ್ಲೇ ನೀವು ಮೋಕ್ಷ ಪದವೇ ಮೋಕ್ಷ ಸ್ವರೂಪವೇ ಇದ್ದೀರಿ. ಹೌದಪ್ಪ. ಆದ್ರೆ ಏನಾಗಿರಿ ಅಂದ್ರೆ ದೇಹದ ಜೊತೆಗೆ ಕೂಡಿಕೊಂಡು ಕೆಂಪು ಮಣ್ಣಾಗ ಬಿದ್ದ ನೀರ ಕೆಂಪಗಾಗೈತಿ, ಎರಿ ಹೊಲದಾಗ ಬಿದ್ದ ನೀರ ಕರ್ಗಾಗೈತಿ. ಆ ಮಣ್ಣಿನ ಗುಣವನ್ನು ನೋಡಿ ಕಲಕ ನೀರ, ರಾಡಿ ನೀರ, ಸೌಳು ನೀರ, ಉಪ್ಪು ನೀರ ಅಂತ ನಿಮಗೆ ಹೆಸರಾಗೈತೆ ಹೊರತು ವಾಸ್ತವಿಕವಾಗಿ ನೀವು ಸೌಳು ಅಲ್ಲ, ಉಪ್ಪು ಅಲ್ಲ, ಕರಗಣೂ ಇಲ್ಲ, ಕೆಂಪುನೂ ಇಲ್ಲ. ಹೌದಪ್ಪ. ನೀವೆಲ್ಲ ಪರಮಾತ್ಮನ ಸ್ವರೂಪವೇ ಇದ್ದೀರಿ. ಇದನ್ನು ಕಳ್ಕೊಂಡ್ರೆ ಹಲೋ ಹರಿ ಓಂ ಅಪ್ಪಾಜಿ, ಇದು ಪ್ರಾಪ್ತಸ್ಯ ಪ್ರಾಪ್ತಿ ಅಲ್ಲ? ಯಪ್ಪ ಯಪ್ಪ, ಪ್ರಾಪ್ತಸ್ಯ ಪ್ರಾಪ್ತಿ. ಹೌದು, ಅದನ್ನೇ ಈಗ ಕಂಠಾಭರಣ ನ್ಯಾಯ ಅಂದ್ರೆ ಮೊದಲೇ ಸಿಕ್ಕ ನಿಮಗದು, ಮೊದಲೇ ಹೌದಿಲ್ಲ? ಎದುರುಗೂಡು ಕೂಡ ಆಗೈತ್ರಿ ಪಾಟೀಲ್ರ. ಕೆಂಪು ಮಣ್ಣಾಗಿ ಬಿದ್ದು ನೀರು ಕೆಂಪಾಗೈತೆ ಹೊರತು ನೀರು ಕೆಂಪತೇನು?
ಈಗ ನೀವು ಕರಿಮಣ್ಣಾಗಿ ಬಿದ್ದ ನೀರು ಕರ್ಗಾಗೈತಿ, ಎಲ್ಲೋ ಗಟ್ಟಿಯಾಗಿ ಬಿದ್ದ ನೀರು ಹೊಲಸಾಗೈತಿ. ಅದೇ ಸಮುದ್ರದ ಮೇಲೆ ಬಿದ್ದ ನೀರು ಸಮುದ್ರ ಕೂಡ ಉಪ್ಪಾಗೈತಿ. ಅದೇ ಪುಣ್ಯ ರೂಪವಾದಂತ ಸಹ್ಯಾದ್ರಿ ಬೆಟ್ಟದ ತುಂಗಾ ನದಿ ದಂಡೆಯೊಳಗೆ ಬಿತ್ತಂದ್ರೆ ಸಿಹಿ ಆಗೈತಿ. ಅದು ಗಂಗಾ ನದಿ ದಂಡೆಯೊಳಗೆ ಬಿತ್ತಪ್ಪ ಅಂತಂದ್ರ ಪವಿತ್ರ ಆಗೈತಿ. ಆದ್ರೆ ವಾಸ್ತವಿಕವಾಗಿ ನೀರಿನ ಭಿನ್ನತೆಯೇನೋ, ನೀರು ಭಿನ್ನ ಇಲ್ಲ. ಹೇಗೋ ಹಾಗೆ ದೇಹದ ಜೊತೆಗೆ ಕೂಡಿ ನೀವು ಬಡವ, ಬಲ್ಲಿದ, ಬ್ರಾಹ್ಮಣ, ಕ್ಷತ್ರಿಯ ಇತ್ಯೋಮಾದಿ ಪದವನ್ನು ನೀವು ಹೊಂದಿರೇ ಹೊರತು ಮೂಲದಲ್ಲಿ ನಿಮ್ಗೆ ಯಾವ ದೇಹ ಸಂಬಂಧವೂ ನಿಮಗಿಲ್ಲ. ಏನ್ ಹೇಳಕತ್ತ ನಿಮಗಂತಂದ್ರೆ, ಇಂಥ ಪ್ರಾಪ್ತಿ ಇರುವಂತ ಮುಕ್ತಿಯನ್ನು ಪಡಿಬೇಕಾತು ಅಂತಂದ್ರೆ ಈ ದೇಹ ದಂಡನೆ ಮಾಡಿದ್ರೆ ಸಿಗ್ತತಿ. ದೇಹ ದಂಡನೆಯಿಂದ ನಿಮ್ಗೆ ಏನ್ ಸಿಗ್ಬೋದು ಅಂದ್ರೆ ಪಗಾರ ಸಿಗಬಹುದು. ದೇಹ ದಂಡನೆಯಿಂದ ಏನ್ ಸಿಗ್ತದ್ರಿ ಪಾಟೀಲ್ ಸರ? ಪಗಾರ ಸಿಗ್ತದ ನೋಡ್ರಿಪ್ಪ, ಈಗ ನಿಮ್ಮ ಮನೆಗೆ ನಾನು ಕಂಪೌಂಡ್ ಕಸ ಹೊಡೆದು ನೀರು ತುಂಬಿ ನಿಮ್ಗೆ ಸುಣ್ಣ ಸಾರಿಸಿ ಬರಾಕ ನಾ ದೇಹ ದಂಡನೆ ಮಾಡಕತ್ತೀನಿ. ಬಸ್ ನೀವು ನನಗೆ ಏನ್ ಮಾಡಬಹುದಪ್ಪ ಅಂದ್ರೆ, ನೀವು ತಿಂದು ಬಿಟ್ಟದ್ದು ಉಪ್ಪಿಟ್ಟು ಕೊಟ್ಟು ಮ್ಯಾಲ ಒಂದು 500 ರೂಪಾಯಿ ಕೊಟ್ರಪ್ಪ ಅಂದ್ರೆ ನನಗೆ ಸಾಕಪ್ಪ ಅಂತ ಹೆಣ್ಣು ಮಕ್ಕಳಂತ ತನ್ನ. ಹೌದು. ದೇಹ ದಂಡನೆಯಿಂದ ಏನ್ ಸಿಗಬಹುದು ನಿಮಗ? ಕೂಲಿ ಸಿಗತೈತಿ, ಮುಕ್ತಿ ಸಿಗುದಿಲ್ಲ. ಅರ್ಥ ಆಗತೈತಿ? ಕರ್ಮಕ್ಕೆ 5 ಫಲಗಳು. ಈಗ ನೋಡ್ರಿ, ಚೆನ್ನಾಗಿ ಬರ್ಕೋರಿ. ಯಾರ್ಯಾರ ಕಡೆ ಪೆನ್ ಐತಿ ಅಂದ್ರೆ ಚೆನ್ನಾಗಿ ಬರ್ಕೋರಿ ಇವನ್ನ. ಒಂದು ಕರ್ಮ 5 ರೂಪದಿಂದ ನಿಮಗೆ ಫಲ ಕೊಡ್ತತಿ. ರುದ್ರಣ್ಣ ಚೆನ್ನಾಗಿ ಬರ್ಕೋ, ಎಸ್ಕೇಪ್ ಆದ್ರೆ ನಡೆಯುದಿಲ್ಲ. ಒಂದು ಕರ್ಮದ 1ನೇ ಫಲ ಏನು ಅಂತಂದ್ರೆ ಉತ್ಪತ್ತಿ. ಏನ್ ಮಾಡ್ತದ ಕರ್ಮ? ಏನ್ ಮಾಡ್ತಮ್ಮ ಅದು? ಉತ್ಪತ್ತಿ ಅಂದ್ರೆ ಹೆಂಗಂದ್ರ, ಮಣ್ಣನ್ನ ಕುಂಬಾರ ಕೈಯಾಗ ಕಲಿಸಿ ಅದನ್ನ ಏನಾರ ಮಾಡಿದಪ್ಪ ಅಂತಂದ್ರ ಅಲ್ಲಿ ಘಟ ಅನ್ನೋದೊಂದು ಉತ್ಪತ್ತಿ ಆಗ್ತದೆ. ಹೌದು. ಆ ಕರ್ಮದಿಂದ ಏನ್ ಸಿಕ್ತು ನಿನಗೀಗ? ಘಟ ಅನ್ನುವಂತ ಒಂದು ವಸ್ತು ಉತ್ಪತ್ತಿಯಾಗಿ ಸಿಕ್ತು ನಿಮಗೆ. ಅಥವಾ ಇನ್ನೂ ನಿಮಗೆ ಬಿಡಿಸಿ ಹೇಳುದಂತಂದ್ರೆ, ಗಂಡ ಹೆಂಡತಿಯರು ಭೋಗ ರೂಪದ ಕರ್ಮಕ್ಕೆ ಮಾಡಿದ್ರೆ ಕೂಸು ಅನ್ನೋದೊಂದು ಉತ್ಪತ್ತಿ ಆಗ್ತದೆ. ಇನ್ನ ಏನಾರ ತಿಳಿಸ್ಬೇಕೇನು? ಆ ಕೂಸಿನಂತೆ ಏನಾದ್ರೂ ಕರ್ಮ ನಿಮ್ಮ ಮುಕ್ತಿ ಐತಂತಮ್ಮ? ಇಲ್ಲಪ್ಪ. ಆ ಮುಕ್ತಿ ಹೆಂಗದ? ಪ್ರಾಪ್ತಿ ಅದ. ಕರ್ಮದಂತೆ ಉತ್ಪತ್ತಿಯೂ ಆ ಮುಕ್ತಿಗೆ ಸಂಬಂಧ ಇಲ್ಲ. ಹೌದಿಲ್ಲ? ಆ ನಂತರದಲ್ಲಿ 2ನೇ ಕರ್ಮದ ಫಲ ಏನು ಅಂದ್ರ ಪ್ರಾಪ್ತಿ. ಈ ಉದಾಹರಣೆಗೆ ಕುಡುತನಿಂದ ಬಳ್ಳಾರಿ ತನಕ ನೀ ನಡೆಯುವ ಕರ್ಮವನ್ನು ಮಾಡಿದಂತ ತಿಳ್ಕೊ. ಆಗ ಬಳ್ಳಾರಿ ಏನಾತ್ ನಿನಗೀಗ? ಪ್ರಾಪ್ತಿ. ಗ್ರಾಮ್ಯ ಪ್ರಾಪ್ತಿ ಅಂತ ತಿರ್ಕುದು. ನಿಮ್ ಚಂದ್ರೋದಯದಲ್ಲಿ ಹಿಂಗ್ ಬರ್ದಿರ್ತಾರ ಅದನ್ನ. ಅಂದ್ರೆ ನಡ್ಕೋತ ಹೋಗುದ್ರಿಂದ ನಿನಗೆ ಏನ್ ಸಿಕ್ತೀಗ? ಬಳ್ಳಾರಿ ಸಿಕ್ತಿ ನಿನಗೆ. ಹೌದಲ್ ರುದ್ರಣ್ಣ? ಹಂಗ ಮೋಕ್ಷವನ್ನು ಏನಾರ ನಡೆದು ಹೋಗಿ ಪಡೆಯೋದೇನ? ಇಲ್ಲಪ್ಪ. ಅಂದ್ರ ಪ್ರಾಪ್ಯ ಪ್ರಾಪ್ತಿಗೆ ನಡೆಯುವ ಅವಶ್ಯ ಇಲ್ಲ. ಪ್ರಾಪ್ಯ ಪ್ರಾಪ್ತಿಗೆ ಶರೀರವನ್ನು ದುಡಿಸುವ ಅವಶ್ಯ ಇಲ್ಲ. ಹೌದಾ? 3ನೇದೇನಪ್ಪ ಕರ್ಮದ ಫಲ ಅಂದ್ರ ವಿಕಾರ ಹೊಂದುದು. ಕರ್ಮ ಏನ್ ಮಾಡ್ತೈತಿ ಅಂದ್ರೆ, ಹಾಲನ್ನ ಚಂದಂಗ್ ಕಾಸಿ ಮೊಸರು ಅನ್ನುವಂತ ಹೆಪ್ಪ ಹಾಕಿ ಅಂತ ಕರ್ಮ ಮಾಡಿದ್ರಿ ಅಂತಂದ್ರೆ ಹಾಲು ಹೋಗಿ ಮೊಸರು ಕತ್ತಿಲ್ಲಪ್ಪ. ಅಂದ್ರ ಕರ್ಮದಿಂದ ಏನ್ ಸಿಕ್ತ ನಿನಗಲ್ಲೇ? ವಿಕಾರ ಸಿಕ್ತಲ್ಲೇ. 1ನೇದೇಂತಮ್ಮ? ಉತ್ಪತ್ತಿ. 2ನೇದೇನಪ್ಪ? ಪ್ರಾಪ್ತಿ. 3ನೇದೇನಪ್ಪ? ವೈಕಾರ್ಯ. 4ನೇದು ಸಂಸ್ಕಾರ್ಯ. 4ನೇದೇಂತಮ್ಮ ಅದ್ರ ಹೆಸರ? ಸಂಸ್ಕಾರ್ಯ. ಉದಾಹರಣೆ ಕೊಡ್ತಾನೆ ನಿನಗೊಂದು. ಸಂಸ್ಕಾರ ಹೆಂಗಪ್ಪ ಅಂತಂದ್ರ, ಒಂದು ನಿನ್ನ ಕೈಯೊಳಗೆ ಒಂದು ಕಾಡಗಲ್ ಕೊಡ್ತಾನಪ್ಪ. ಒಂದು ಪಾಲಿಶ್ ಪೇಪರ್ ತಗೊಂಡು ತಿಕ್ಕಿ 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 ಏನ್ ಮಾಡಬಹುದು? ಅದನ್ನ ಮೂರ್ತಿ ಮಾಡಬಹುದು. ಆ ಕರ್ಮದಂತೆ ಕಲ್ಲನ್ನು ತಿಕ್ಕಿ ಮೂರ್ತಿ ಮಾಡಿದಲ್ಲ, ಹಂಗ ಮುಕ್ತಿ ಅಂದ್ರೆ ತಿಕ್ಕಿ ಮಾಡಾವದೇನ? ಪ್ರಾಪ್ಯ ಪ್ರಾಪ್ತಿ. ಮುಕ್ತಿ ಹೆಂಗತ್ತಮ್ಮ ಅದು? ಪ್ರಾಪ್ಯ ಪ್ರಾಪ್ತಿ ಇರುವಂತ ಮುಕ್ತಿಯನ್ನು ಪಡಿಬೇಕಾತಂದ್ರೆ ನೀನು ಅದು ಉತ್ಪತ್ತಿಯೂ ಅಲ್ಲ, ಅದು ಪ್ರಾಪ್ತಿಯೂ ಅಲ್ಲ, ಅದು ವೈಕಾರಿಕವೂ ಅಲ್ಲ, ಅದು ಸಂಸ್ಕಾರವೂ ಅಲ್ಲ. ಇನ್ನೊಂದು ಕೊನೆಯದು, ಇದನ್ನ ಈ ಚಂದ್ರೋದಯದಲ್ಲಿ ಹೇಳಿಲ್ಲ, ನನಗೆ ಮಲ್ಲಿಕಾರ್ಜುನ ಪೋಳ್ ಹೇಳ್ತಿದ್ರಿ ಅಂತ ನಾವಿದ್ದಾಗ. ನನಗೆ
5ನೇ ಕರ್ಮದ ಫಲ ಏನಪ್ಪಾ ಅಂದ್ರ ವಿನಾಶ. ಏನಂತಮ್ಮ ಅದು? ಏನು ವಿನಾಶ. ನಮ್ಮ ಕಡೆ ಕಬ್ಬಿನ ರೌದಿ ಅಂತ ಇರ್ತದಮ್ಮ ಇಲ್ಲಿ. ಹೌದಪ್ಪ. ಕಬ್ಬು ಕರ್ಕೊಂಡು ಹೋದ ಕೂಡಲೇ ಹೊಲ ತುಂಬಾ ಮೊಣಕಾಲ ಮಟ್ಟ ರೌದಿ ಬೀಳ್ತತಿ. ಆ ರೌದಿ ಸಲುವಾಗಿ ನಾವು ಏನ್ ಮಾಡ್ತೀವಿ ಅಂದ್ರೆ ಬೆಂಕಿ ಹಚ್ಚುವ ಕರ್ಮ ಮಾಡ್ತೀವಿ. ಹೌದಪ್ಪ. ಅದು ಕೆಟ್ಟ ಬಿಸಿಲಾಗ ಹೋಗೊಂದು ಕಡ್ಡಿ ಕೊರದು ಬೆಂಕಿ ಹಚ್ಚಿದೀವಿ ಅಂತಂದ್ರೆ ಆ ಬೆಂಕಿ ಏನ್ ಮಾಡ್ತೀವಿ? ರೌದಿಯನ್ನ ಸುಟ್ಟಾಕ್ಬಿಡ್ತೈತಿ. ಹೌದಿಲ್ಲ? ಹೌದಪ್ಪ. ಹಂಗ ಮುಕ್ತಿ ಅನ್ನುವಂಥದ್ದನ್ನ ಏನಾರ ನೀ ಹಿಂಗ್ ವಿನಾಶ ಮಾಡ್ಬೇಕಾಗೈತಾನ? ಇಲ್ಲಪ್ಪ, ಏನೂ ಇಲ್ಲ. ಉತ್ಪತ್ತಿ ಅಲ್ಲ, ಹೇಳ ಮುಂದೇನು? ಉತ್ಪತ್ತಿ ಅಲ್ಲ, ಪ್ರಾಪ್ತಿ ಅಲ್ಲ, ವೈಖಾರ್ಯ ಅಲ್ಲ, ಸಂಸ್ಕಾರ ಅಲ್ಲ, ವಿನಾಶ ಅಲ್ಲ, ವಿನಾಶವೂ ಅಲ್ಲ. ಈ 5 ಕರ್ಮದ ಫಲಗಳನ್ನು ಬಿಟ್ಟ ಕರ್ಮಕ್ಕೆ ಬೇರೆ ತಾಕತ್ತ ಇಲ್ಲ. ಹೌದಪ್ಪ. ಈಗ ನೀವು ಮಾಡುವ ಕರ್ಮ ಏನೈತಲ್ಲ, ಈ 5 ಬಿಟ್ಟು ಬೇರೆ ಕೊಡು ತಾಕತ್ತ ಆ ಕರ್ಮಕ್ಕಿಲ್ಲ ಇಲ್ಲ. ಹೌದಪ್ಪ. ಈ 5 ಫಲದಂತೆ ಮುಕ್ತಿಯೂ ಅಲ್ಲ. ಹೌದಪ್ಪ. ಅದರ ಸಲುವಾಗಿ ಕರ್ಮ ಮಾಡಲು ತನುವ ದಂಡಿಸಬೇಡ. ಹೊಂದಿಸ್ಕೊ ಅದರಲ್ಲಿ ಬಿಡಿಸಿ ಆಯ್ತು ಈಗ ಪದ. ಹೌದಪ್ಪ. ಹೌದು. ತನುವ ದಂಡಿಸಬೇಡ, ಯೋಗಾದಿಗಳನ್ನು ಮಾಡಲು ಮನವ ನಿಲ್ಲಿಸಬೇಡ, ಕೈಯನ್ನು 4 ದಿನ ಕಳ್ಕೊಂಡು ಹುಚ್ಚರಂಗ ರಸ್ತೆ ಹಿಡಿದ ಅಡ್ಡಾಡಬೇಡ. ಮುಕ್ತಿಗಾಗಿ ಏನೇನು ಮಾಡ್ಕೊಳ್ಳೋದಿಲ್ಲ ಜನ. ಹೋಗಿ ಆ ಯಜ್ಞ ಈ ಯಜ್ಞ ಅದಕ್ಕೆ 5,000 ಕತಿ. ಗುಡಿಗಳಿಗೆ ಹೋಗ್ರಿ ನೀವು, ಒಂದು ಗುಡಿಗಳಿಗೆ ಅಲ್ಲೊಂದು ಸಣ್ಣ ಒಂದು ಸ್ಪೀಕರ್ ಆನ್ ಮಾಡಿರ್ತಾರೆ. ಬಸ್ ಸ್ಟ್ಯಾಂಡ್ನಾಗ ಗುಡಿಯಾಗ 2 ಕಡೆ ಕಾಯಂ ಸ್ಪೀಕರ್ ಆನ್ ಇರ್ತತಿ. ಯಾವ ಗುಡಿಯೊಳಗೆ ಹೋದ್ರೂ ಕೂಡ ಅವ್ರು ಏನ್ ಹೇಳ್ತಾರಪ್ಪ ಅಂತಂದ್ರೆ, ಇಲ್ಲಿ ಕಳ್ಳರಿದ್ದಾರೆ, ಒಬ್ಬರ ಗುಡಿಯಾಗ ದೇವನಿದ್ದಾನೆ ಅಂತ ಹೇಳ್ಬೇಕಲ್ಲ. ಅಲ್ಲ ತಮ್ಮ, ಮತ್ತೆ ನಾವು ದೇವರದಂತ ಹೋಗ್ಯವ ಅಲ್ಲಿಗೆ. ಆ ಗುಡಿ ಕೌಂಟರ್ ಹೇಳ್ತಾನ, ಇಲ್ಲಿ ಕಳ್ಳನಿದ್ದಾನೆ. ಏನು ವಿಚಿತ್ರ ಜಗತ್ತಪ್ಪ ಇದು. ನಾವು ಅದಕ್ಕೆ 25,000 30,000 ಕೊಟ್ಟು ಬಾರಾ ಜ್ಯೋತಿರ್ಲಿಂಗ ನೋಡ್ಬೇಕಂತ ಹೇಳಿ ಮುಕ್ಕಳ್ಯಾಗ ಗುಳ್ಳ್ಯಾಗಿ BP ಲೋ ಆಗಿ ಬಾಯಾಗ ನನಗೆ ಹೇಳ್ತಾನೆ ಜೊಲ್ಲು ಸೋರಿ ನಾವು ಹೋಗಿನಿ. ಅಲ್ಲಿ ಹೋಗಿ ಭೀಮಾಶಂಕರ ಜ್ಯೋತಿರ್ಲಿಂಗ ಅಂತ ಹೋಗ್ಬೇಕಾದ್ರ ಅವ್ ಅನೌನ್ಸ್ ಮಾಡಕತ್ತಾನ, ಇಲ್ಲೇ ಕಳ್ಳರಿದ್ದಾರೆ. ಎಲ್ಲಿ ಹೋಗ್ಲಿಪ್ಪ ನಾ ಏನು ದೇವನನ್ನು ಹುಡುಕ್ಯಾಡಕ? ದೇವನನ್ನು ಹುಡುಕ್ಯಾಡಕ್ ಭೀಮಾಶಂಕರ್ಗೆ ಹೋಗ್ಬೇಡ. ಧನವ ದಂಡಿಸಬೇಡ, ಮನವ ನಿಲ್ಲಿಸಬೇಡ, ಧನವನ್ನಿಗಿರಬೇಡ, ಮನೆ ಮಾರು ತೊರೆದು. ಹೌದಿಲ್ಲ? ಏನ್ ತಮ್ಮ ಶಬ್ದ ಅದು? ಮನೆ ಮಾರು ತೊರೆದು. ಅಲ್ಲ, ಮನೆ ಮಾರು ಅಂದ್ರೆ ಮನೆಯನ್ನ ಮಾರು. ಅವಾಗ ಬರ್ಬೋದು ನೋಡ ನಾವು ಬೆರಿಕೆಯಲ್ಲಿ. ಅವ್ರು ನನಗೆ ಒಬ್ಬಗೆ ಗೊತ್ತದ ಅವ್ರ ಕರ್ತ ಏನ ಅಂದ್ರೆ ಬಹಳ ಚಂದ ಮಜಾ ಅವ್ರದ್ದು ಮಾತದು. ಹೌದಿಲ್ಲ? ಹಳ್ಳ್ಯಾಗ ಮಾತಾಡ್ತಿರ್ತಾರ ನೋಡಿ, ಏನ್ರಿಪ್ಪ ಮನೆ ಮಾರು ಮಾಡಿರೇನೋ, ಮಕ್ಕಳು ಮರಿ ಆಗ್ಯಾವೇನೋ ಅಂತ ಕೇಳಿದ್ರಲ್ಲ. ಅಂದ್ರೆ ಮುಕ್ತಿ ಬೇಕಾಗ್ತದ, ಮನೆ ಮಾರು ಮಕ್ಕಳು ಮರಿ. ನಾನು ಹುಟ್ಟಿಸ್ಕೊಂಡು ಹೇಳ್ತೇನೇನು, ಏನ್ಪಾ ಮಕ್ಕಳು ಮರಿ ಆಗ್ಯಾವೇನು, ಮನೆ ಮಾರು ಕಟ್ಟಿರೇನ್ ರಾಯಚೂರಾಗ, ಏನ್ರಿಪಾ ನಿಮ್ ಹಕ್ಕಿ ರಿಟೈರ್ಡ್ ಆದ್ರಿಂದ ಅಂತ ನಾವು ಕೇಳಿದ್ರೆ ಹಂಗ ಅಂದ್ರೆ ಏನಂದ್ರೆ, ಈ ಮುಕ್ತಿ ಬೇಕಾದ್ರೆ ಇದ್ದು ಮನೆ ಮಾರು ಮಕ್ಕಳು ಮರಿ. ಹೌದಿಲ್ಲ? ಇದು ಯಾವ ನೀವು ಮನೆ ಮಾರ್ಬೇಕಾಗಿಲ್ಲ, ಮಕ್ಕಳನ್ನ ಮರಿಬೇಕಾಗಿಲ್ಲ. ಅದಕ್ಕೆ ಏನಂತ ನಾವು ನಿನಗೆ, ಧನವ ದಂಡಿಸಬೇಡ, ಮನವ ನಿಲ್ಲಿಸಬೇಡ, ಧನವ ನೀಗಿರಬೇಡ, ಮನೆ ಮಾರು ತೊರೆದು ವನವಾಸವೂ ಬೇಡ. ವನವಾಸದಾಗಿದ್ದವ್ರಿಗೆ ಜರ ಮುಕ್ತಿ ಆಕ್ಕಿತ್ತಪ್ಪ ಅಂದ್ರ ಹುಲಿ ಶಿವ ಕಾಯಂ ಅಲ್ಲೇದಾವ್ ನೋಡ್ರಿ. ತಪಸ್ ಮಾಡಿದ್ರೆ ಆಗುದೇನು, ಕಾಯಂ ಗವ್ಯಾಗದಾವು. ಅವಕ್ಕೆ ಗವಿಸಿದಪ್ಪನ್ರಲ್ಲ, ಗವಿಸಿದಪ್ಪ ನೋಡಕ್ ಕೊಪ್ಪಳಕ್ಕೆ ಯಾಕೆ ಹೋಗಿರಿಪ್ಪ ನೀವು? ಅಲ್ಲೇ ಹೋರಿ ಆ ದರೋಜಾಗ ಆ ರಗಡ ಕಾಡ್ಯದಾವ.
ಹೌದು. ಅದ್ ಬರೋದಿಗೆ ಕಡ್ಡಿಗೆ ನಡ್ಕೋರಿ ಪಾ ನೀವು ವನವಾಸಿಯಪ್ಪ ನೀನು ಅಂತ ಕಡ್ಡಿಗೆ ನಡ್ಕೋರಿ ಅರ್ಕ ತೊಡಗಿ ಕಡಿಸ್ಕೊಂಡು ಬರಾಕಿರ 100 ಬೇಡ ಹಾಸ್ಪಿಟಲ್ಕ. ಏನ್ ಎಷ್ಟು ಹುಚ್ಚುತನ ಇದು, ಮನೆ ಮಾರು ತೊರೆದು ವನವಾಸ ಬೇಡ, ಹಂಗಾರೆ ಏನ್ ಮಾಡ್ಲಿಕ್ರುವೆ ಅಂದ. ತನಗಿನಿತು ತತ್ವಜ್ಞಾನ. ಏಟಪ್ಪ ತನಗಿನಿತು ತತ್ವಜ್ಞಾನ. ಇನಿತು ಅಂತಂದ್ರೆ ಏನು? ಸ್ವಲ್ಪ ಆದ್ರೆ ಸಾಕು. ಅಖಂಡವಾದ ಬ್ರಹ್ಮನಿಷ್ಠತ್ವ ನಿನಗೆ ಪ್ರಾಪ್ತಿ ಆಗ್ಲಿಲ್ಲ ಅಂದ್ರೂ ಬಿಡು, ಆದ್ರೆ ದೇವನಿದ್ದಾನೆ ಎಂಬ ಸ್ಮರಣ ನನಗೆ ಬಂದ್ರೆ ಸಾಕು. ಜ್ಞಾನದಿಂದೇ ಮರವೇ ಅಳೆಯುವುದು. ಏನ್ ಬರ್ದಾರೆ ಹಿಂದಲ್ಲೇ? ಮರವೇ ಅಳೆಯುವುದು. ಕಲ್ಲ ನೋಡ್ತಮ್ಮ, ನಿಮಗೊಂದು ನಿಮಗೆ ಎಲ್ಲರಿಗೂ ಕೈ ಮುಗಿದು ಪ್ರಾರ್ಥನಾ ಮಾಡಿ ಹೇಳ್ತಾನಪ್ಪ, ಮರೆವೆ ಅನ್ನುವಂತ ಮಹಾರೋಗ ಜಗದಾಗ ಇನ್ನೊಂದಿಲ್ಲ. ನಿಮಗ್ ತೋರಿಸ್ತೀನ, ಹಂಗ ಬಿಡುದಿಲ್ಲ, ನಿಮಗ್ ತೋರಿಸ್ತೀನಿ ನಾನು. ಎಲ್ಲಾರ ಒಂದ್ ಕಡೆ ಸುಡ್ಗಾಡದಾಗ ಹೋಗಿ ನಿಂದ್ರಿ, ಅಲ್ಲೇ ಮಣ್ಣು ಕೊಡಾಕ್ ಬಂದಿರ್ತಾರ. ಮಣ್ಣು ಕೊಡಾಕ್ ಬಂದವ್ರಲ್ಲಿ ಏನ್ ಮಾತಾಡ್ತಿರ್ತಾರಂದ್ರೆ, ಏನಕ್ಕೆ ಸಂಸಾರದಾಗ ಏನಕ್ಕೆ ಮಾತಾಡ್ತಾರ ಅವರು? ಏನಾಯ್ತು ಸಂಸಾರದಾಗ? ಇವಾಗ ರಾತ್ರಿ ಕುಡ್ದ ಒಂದಿಷ್ಟು ಮಂದಿ ನಮ್ಮಂತವ್ರು ಭಜನೆ ಮಾಡಿರ್ತಾರ. ಅವರು 3 ದಿನದ ಸಂತಿ ಇದರೊಳಗೆ ಯಾಕ ನೀನು ಕುಂತಿ ಅಂತ ಅವ್ರದೊಂದು ಇದೆಲ್ಲ ಗೊತ್ತಿಲ್ಲೇನ ಅವ್ರಿಗೆ? ಏನೈತಿ ಸಂಸಾರದಾಗ ಅಂತ ಅಣ್ಣವ್ರು ಅಲ್ಲೇ ಹೋಗಿ ಗೋರಿ ಒಳಗ ಆ ಹೆಣ ಇಟ್ಟ ಇನ್ನೂ ಪಟ್ಟದೇನಾರು ಬಂದು ಮಂತ್ರ ಮುಗಿಸೋಕಿತ ಮೊದಲ ಪಟ್ ಹೆಚ್ಚು ಮನೆಗೆ ಹೋಗಿರ್ತಾರ. ಮರಿವಾತಿಲ್ಲ ಇದೆಲ್ಲ ಹುಚ್ಚ ಬಿಟ್ಟು ಹೋಗ್ತವೆ. ಬಿಟ್ಟು ಹೋದ್ರೆ ಗುರುಗಳೇ, ಇವತ್ತು ಮಳೆ ಹಿಡಿಲಿಲ್ಲ ಅಂದ್ರೆ ಇಂದ ಮುಕ್ತಿ. ಹೌದಪ್ಪ, ಹೌದು. ನಾಳೆಗೆ ಅಲ್ಲ, ಈ ಪದ ಮುಗುರಾಗ ಮುಕ್ತಿ. ಹೌದೌದಪ್ಪ, ಹೌದಪ್ಪ. ಮುಕ್ತಿ ನಾಟ್ ಉದ್ರಿ. ಈ ಹೆಣ್ಮಕ್ಳು ಈ ಮೆಟರ್ನಿಟಿ ಹಾಸ್ಪಿಟಲ್ ಅಂತ ಇರ್ತಾವ. ಆ ಮೆಟರ್ನಿಟಿ ಹಾಸ್ಪಿಟಲ್ದಾಗ ಹೆಣ್ಣು ಹುಡುಗರು ತೊತ್ತಲಿ ಹೆರಿಗೆಗೆ ಬಂದಿರ್ತಾರ. ಅವ್ರ ಹೆರಿಗೆ ಆಗುವಾಗ ಆ ಕೂಸು ಮೈ ಹರಿದ, ಆ ತಂತುಗಳನ್ನು ಹರಿದು, ನರ ಹರಿದು, ಹೊಂಕಳ ಹರಿದು ಅದು ಹೊರಗೆ ಬರುವಾಗ ಆ ಹೆಣ್ಮಗಳು ಹೆಂಗ್ ತೀರ್ತಿರ್ತಾಳ ಅಂದ್ರ, ಅಯ್ಯೋ ಇನ್ನು 7 ಜನ್ಮಕ್ಕೂ ಬ್ಯಾಡತ್ತಿರ್ತಾಳ. ಮತ್ತೆ 7 ತಿಂಗಳದಾಗ 2ನೇ ಬಸರಕ್ಕ ಅನುಭವಿ ಅದಕ್ಕೆ ಅಲ್ಲಿ ಆತನೇ ಪಟ್ಟಾಳೋ ಇಲ್ಲೋ, ಹಂಗ ಆಗೇತಿಲ್ಲೋ, ಇನ್ನು ಈ ಜನ್ಮದೊಳಗೆ ನನಗಿದು ಬ್ಯಾಡತ್ತ ಅನಿಸೇತೋ ಇಲ್ಲೋ. ಆದ್ರ ಅದು ಮರಿವ್ಯಾತು. ಮರಿವೆ ಆಗದಂಗ ಜರ ಎತ್ತರ ಇತ್ತಿ ಅಂದ್ರ ಈ ಕ್ಷಣವೇ ಮುಕ್ತಿ. ಏನು ನಿಮಗ ಕುರುಕ್ಷೇತ್ರದ ಕದನ ಗೊತ್ತಿಲ್ಲೋ? ಅಣ್ಣನ ಹೆಂಡತಿಯನ್ನು ಎಳೆದ ಬತ್ಲೆ ಮಾಡಿ ಕುಣಿದದ್ದು ಗೊತ್ತಿಲ್ಲೋ? ದುಶ್ವಾಸನನ ಎದೆಯನ್ನ ಗದೆಯಿಂದ ಬಡದು ಬಿಸಿರಕ್ತವನ್ನು ಕುಡಿದು ಆ ಹೆಣ್ಮಗಳ ಕೂದ್ಲಾ ತೋಷಿ ಹಿಂದೆ ಜಾಡಿಸಿದ್ದು ಗೊತ್ತಿಲ್ಲೋ? ನಿಮಗೆ ಏನು ಗೊತ್ತಿಲ್ಲ? ಎಲ್ಲ ಗೊತ್ತಿಲ್ಲ. ಕೊಡರಿನ ಸುಡುವ ತನವನರಿಯದೆ ಬಂದು ಕೆಡುವ ಪುಳುವಿನವೋ. ಸುಡುವ ಬೆಂಕಿಯನ್ನು ನೋಡಿ ಸುಂದರತಂತ ಹುಳ ಬಂದು ಮುತ್ತಿ ಪಕ್ಕ ಸುಟ್ಟುಕೊಂಡು ಬಿದ್ದ ಸತ್ತಂಗ ಸಕಲ ಜೀವಿಗಳು. ಇದರ ಮರೆವೆ, ಆ ಅರಿವಿನ ಮರೆವೆ ನಿನಗ ಆಗದೆ ಅರುರೂಪನಾಗಿ ನೀ ನಿಂತಿ ಅಂದ್ರ ತನಗಿನಿತು. ಏನ್ ಪಾರುದ್ರಪ್ಪ ಶಬ್ದದು? ತನಗಿನಿತು. ತನಗಿನಿತು ತತ್ವಜ್ಞಾನ. ತತ್ವಜ್ಞಾನ ಅಂತಂದ್ರೇನು? ಚಂದ್ರೋದಯ ಜ್ಞಾನ. ತತ್ವಜ್ಞಾನಕ್ಕೆ ಏನ್ ಮಾಡ್ಬೇಕು? ಅದಕ್ಕೆ ಚಂದ್ರೋದಯ ಜ್ಞಾನ. ಚಂದ್ರೋದಯ ಅಂದ್ರೆ ಪುಸ್ತಕ ಅಲ್ಲ. ಚಂದ್ರೋದಯ ಪುಸ್ತಕ ಜ್ಞಾನ ಅಂತ ತಿಳ್ಕೊಂಡಿರಿ. ಮತ್ತೆ ಅರಿವಿನ ಚಂದ್ರ ನಿನ್ನ ಹೃದಯದಲ್ಲಿ ಉದಿಸ್ತಾನಲ್ಲ. ಹೌದಪ್ಪ. ದೇಹವನ್ನೇ ಮೊದಲು ಮಾಡಿಕೊಂಡು ಸಕಲ ಜಗದಾದಿ ಪರಿಪದಾರ್ಥಗಳು ತೋರಿ ಅಡಗುವ ಗುಂಡಿಯಂತೆ ಮಡಲಿ ಮಕ್ಕಳೆಲ್ಲ ಮಾಯಾ ಬಜಾರದಲ್ಲಿರುವ ಪಾತ್ರೆಗಳಂತೆ.
ಮನೆ ಮಕ್ಕಳೆಲ್ಲ ನನಗೆ ಆಶ್ರಯದ ದೀಪಗಳಂತೆ. ಆ ಹೆಣ್ಮಗಳು ಹೇಳಿಲ್ಲ ಬರಿ ಮೇಲೆ ಹೋಗಕತ್ತಿದ್ ನೋಡಿ. ಆ ಹೆಣ್ಮಗಳು ಏನಂತಾಳಂತಂದ್ರೆ ಹಸಿವಾದೋಡೆ ಮನೆಗಳುಂಟು ಭಕ್ತರ ಮನೆಗಳುಂಟು ಅಂತ ಹೇಳಿ ಭಿಕ್ಷಾಂಡಗಳುಂಟು. ಹೌದಿಲ್ಲ ಹೌದಿಲ್ಲ? ಅಂಥ ಭಾವ ನಿನಗ ತನಗಿನಿತು ತತ್ವಜ್ಞಾನ ಸಂಜನಿಸಲ್. ಅದು ಅಘವೆಲ್ಲ, ಅಘ ಅಂದ್ರೆ ಪಾಪ. ಅಘ ಅಂದ್ರೆ ಎಂತಮ್ಮ? ಪಾಪ. ಪಾಪ ಅಘ ಅಂದ್ರೆ ಎಷ್ಟು ಹಿಂದಿನ ಕೋಟಿ ಜನ್ಮದಲ್ಲಿ ಹುಲಿಯಾಗಿ, ಇಲಿಯಾಗಿ, ಮೊಲವಾಗಿ, ಸಿಂಹವಾಗಿ, ಕರಡಾಗಿ, ಹಾವಾಗಿ ನೀನು ಏನು ಮಾಡಿಕೊಂಡು ಅಣ್ಣ ಜನರನ್ನು ನೋಯಿಸಿ ನೀನು ಹೊಟ್ಟೆ ತುಂಬಿಕೊಂಡು ಬಂದ ಪಾಪ ನಿನಗೆ ಹತ್ತಿತ್ತಲ್ಲ, ಆ ಪಾಪ ತನಗಿನಿತು ತತ್ವಜ್ಞಾನ. ಒಂದು ಕ್ಷಣದ ಬೆಳಕು 1000 ವರ್ಷಗಳಿಂದ ಇದ್ದ ಕತ್ತಲೆಯನ್ನು ಹೊರಗೆ ಓಡಿಸ್ತತೋ ಇಲ್ಲೋ? ಓಡಿಸ್ತಪ್ಪ. ಒಬ್ಬ ಹುಡುಗ ಸೂರ್ಯ ಪ್ರಾರ್ಥನಾ ಏನು ಯಾರ ಅಂತ ಹೇಳ್ತೀರೇನ? ಒಬ್ಬ ಹುಡುಗ ಸೂರ್ಯನನ್ನ ಪ್ರಾರ್ಥನಾ ಮಾಡಿದ. ಸೂರ್ಯನಿಗೆ ಏನಂದ ಅಂದ್ರೆ, ಹೇ ಸೂರ್ಯದೇವ ಕತ್ತಲೆಯ ವೈರಿಯೇ ಅಂದ. ಅವ ಸೂರ್ಯ ಅಂದ, ತಮ್ಮ ಕತ್ತಲೆ ಅಂದ್ರೆ ಏನು ಅಂದ. ಅಪ್ಪ ಸೂರ್ಯನನ್ನು ಹೊಗಳಬೇಕಾಗೈತಿ ಆ ಹುಡುಗ, ಕವಿ ಅವ. ಹೇ ಕತ್ತಲೆಯ ವೈರಿಯೇ ನಿನಗೆ ನಮಃ ಅಂದ. ಸೂರ್ಯ ಅಂದ, ತಮ್ಮ ಕತ್ಲ ಅಂದ್ರೆ ಏನು ಅಂದ. ಹೇ ಕತ್ಲ ಅಂದ್ರೆ ಗೊತ್ತಿಲ್ಲ ನನಗ ಅಂದವ. ಇಲ್ಲೋ ತಮ್ಮ ಒಂದು ಕರ್ಕೊಂಡು ಬಂದು ತೋರ್ಸಪ್ಪ ನನಗ ಅಂದ. ಹುಡುಗ ಇವತ್ತು ನಾಳೆಗೆ ಬಾ ಮುಂಜಾನೆ ಬರ್ತಾನಂತೇಳಿ ಮನೆಗೆ ಬಂದ. ರಾತ್ರಿ ಏನ್ ಮಾಡಿದ ಅಂದ್ರೆ ಕರ್ರನ್ನು ಕೋಲ್ಯಾರ ಲೈಟ್ ಹಾರಿಸಿ ಒಂದು ಕತ್ಲ ಚಲೋದೊಂದು ಡಬ್ಬ್ಯಾಗ ತುಂಬೆ ಅದ್ರ ಮ್ಯಾಲ ಮುಚ್ಚಳಿಕೆ ಹಾಕಿದ. ಅಗದಿ ಪೇಪರ್ ಗೀಪರ್ ಹಾಕಿ ಈ ತುಪ್ಪದು ಸೋರ್ಬಾರ್ದಂತ ಹಾಕ್ತಾರಲ್ಲ ಹಂಗ ಹಾಕಿದ. ಅವನ್ ತಲೆಯಾಗ ಏನಪ್ಪಾ ಅಂದ್ರೆ ಡಬ್ಬ್ಯಾಗ ನಾ ಕತ್ಲ ತುಂಬಿಟ್ಟಿನಿ, ಮುಂಜಾನೆ ಸೂರ್ಯಾಗ ತೋರ್ಸಾವ ನೀವು. ಯಾಕೆ ಚಂದ ಸೇರ್ತಾರೆ ಅವ ಕತ್ಲ ತೋರ್ಸಕ್ ತಗೊಂಡ್ ಹೊಂಡ ಡಬ್ಬಿ. ಮತ್ತೆ ಮುಂಜಾನೆ ನದಿ ದಂಡಿಗೆ ಹೋದ, ಸೂರ್ಯ ಬಂದ. ಸೂರ್ಯನೇ ಕತ್ತಲವನ್ನು ನಿನಗೆ ತೋರಿಸುವ ಸಲುವಾಗಿ ತಂದಿದ್ದೇನೆ ನೋಡು ಅಂತೇಳಿ ಡಬ್ಬಿ ಬಾಯಿ ತಗದ. ಐತೇನ ಅಲ್ಲಿ? ಇಲ್ಲ. ಐತೇನ? ಐತೇನ? ಇಲ್ಲ. ಹೇಗೆ ಸೂರ್ಯೋದಯವಾದಾಗ ಕತ್ತಲೆಯ ಆ ಕುಲವೇ ನಷ್ಟವಾಗಿ ಹೋತು, ಹಂಗ ತನಗಿನಿತು ತತ್ವ ಜ್ಞಾನ ಸಂಜನಿಸಲು ಅದು ಅಗವೆಲ್ಲವನ್ನು ತೆರಿಪುವುದು. ನೀ ಮಾಡಿದ ಎಷ್ಟು ಜನ್ಮದ ಮಾಡಿದ ಪಾಪ ಎಲ್ಲ ಏನಾಯ್ತು? ಈಗ ನಾಶವಾಯ್ತು, ಹೋತು. 2ನೇ ನುಡಿ ಮುಗಿತಾ? ಇನ್ನು 3ನೇದು ನೋಡು. ಜ್ಞಾನವೇ ಮುಕ್ತಿಗೆ ಮಾರ್ಗ. ಡೆಫಿನಿಷನ್ ಇದಕ್ಕೇನಂತಾರ ಫೈನಲ್ ರಿಪೋರ್ಟ್. ಜ್ಞಾನವೇ ಮುಕ್ತಿಗೆ ಮಾರ್ಗ, ಏನೂ ಬೇರೊಂದಿಲ್ಲವೆಂದು ಮಾನನಿಧಿಯಾದ ಶ್ರುತಿ ನಾಣ್ಯ ಪಂಥವೆನಲು ನೀನಿದನೆ ಬಿಡದೆ ಅಣುನ ಶಂಭುಲಿಂಗದ ಸುಜ್ಞಾನ ದೃಢಮಾಗಿ ಪರಮಾನಂದ ಹೌದೋ ಅದರಿಂದಲೇ ನಂಬು. ನಾ ಹೇಳ್ತಾನಂತ ತಿಳ್ಕೋಬೇಡ. ಸಕಲ ಶ್ರುತಿಮತಗಳೆಲ್ಲ ಏನ್ ಹೇಳಕತ್ಯಾವ? ಜ್ಞಾನದಿಂದ ಮಾತ್ರ ಹೇಳಕತ್ಯಾವ ಹೊರತು ಇದನ್ನ ಏನಾರ ನಾ ಹೇಳ್ತಾನಂತ ತಿಳ್ಕೊಂಡು ಇವರು ಹುಟ್ಟಿಸ್ಕೊಂಡು ಹೇಳ್ತಾರೋ ಅಥವಾ ಕರ್ಮ ವಿರೋಧಿಗಳು, ಇವರು ವೈದಿಕ ವಿರೋಧಿಗಳು ಅಂತ ತಿಳ್ಕೊಂಡ್ರೆ ನೀನ್ ನನ್ನ ಮಾತಂತ ನಂಬಬೇಡ. ಜ್ಞಾನವೇ ಮುಕ್ತಿಗೆ ಮಾರ್ಗ, ಏನೂ ಬೇರೊಂದಿಲ್ಲ ಲೋಕದೊಳಗ. ಹೌದಿಲ್ಲ? ಕತ್ತಲೆಯನ್ನು ಕಳೆಯಲಿಕ್ಕೆ ಬೆಳಕೇ ಹೇಗೆ ಪ್ರಧಾನವೋ ಹಾಗೆ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಲಕ್ಷಣಾತ್ಮಕವಾದ ಮೋಕ್ಷವನ್ನು ಪಡೀಲಿಕ್ಕೆ ಜ್ಞಾನವೇ ಮುಕ್ತಿಗೆ ಸಾಧನವಲ್ಲದೆ ಅನ್ಯ ಸಾಧನಗಳು ನಿರುಪಯುಕ್ತ. ಅನ್ಯ ಸಾಧನಗಳಲ್ಲಿ ದೇಹವನ್ನು ಸವೆಸದೆ, ಸಮಯವನ್ನು ಹಾಳು ಮಾಡದೆ, ಕೈಯಾಗಿ 4 ದುಡ್ಡು ಕಳ್ಕೊಳ್ಳದೆ, ಹುಚ್ಚರಂಗ ತಿರುಗದೆ, ಬಿಪಿ ಲೋ ಆಗಿ ಮನಗದೆ, ಸದ್ಗುರುವಿನ ಹತ್ತಿರ ನಿತ್ಯದಲ್ಲಿ ಪಾಠವನ್ನು ಶ್ರವಣ ಮಾಡು. ಏನಪ್ಪ ಕೊನೆದ್ದೇನು? ಸದ್ಗುರುನ ಪಾಠವನ್ನು ಶ್ರವಣ ಮಾಡು. ತತ್ವಮಸ್ಯಾದಿ ಮಹಾವಾಕ್ಯಾರ್ಥ ಜ್ಞಾನವನ್ನು ತಿಳಿದುಕೋ. ಸದ್ಗುರುವಿನ ಸೇವೆಯನ್ನು ಮಾಡು, ಸದ್ಗುರುವಿನ ಕರುಣೆಯನ್ನು ಮಾಡು, ಸದ್ಗುರುವಿನ ಸಂತೋಷವನ್ನು ಮಾಡು, ಸದ್ಗುರುವಿನ ಜೊತೆಗೇ ಕೂಡು ಅನ್ನುವಂತಹ ಮಾತಿನ ಅಭಿಪ್ರಾಯವನ್ನ ಶ್ರೀಮನ್ನ ಜೀವನ ಶಿವಯೋಗಿಗಳು ಈ ಪದ್ಯದಲ್ಲೇ ತಮ್ಮೆಲ್ಲರಿಗೆ ಅಪ್ಪಣೆ ಮಾಡಿದ್ದಾರೆ. ಮುಂದಿನ ಪದ್ಯವನ್ನು ತೆಗೆದುಕೊಳ್ಳೋನು. ಇವತ್ತು ತಮ್ಮೆಲ್ಲರಿಗೆ ಒಂದು ಸಂತೋಷದ ಸುದ್ದಿ. ಏನ್ ತಮ್ಮ? ಅಣೂಣ ಅಂದ್ರೆ ಬಿಟ್ಟು ಬಿಡದೆ.
ಬಿಟ್ಟು ಅಣೂನ ಶಂಭುಲಿಂಗ ಅಂದ್ರ ದೇವ ಗುರು. ಶಂಭುಲಿಂಗ ಅಂದ್ರೆ ಏನಂತ ತಿಳ್ಕೊಬೇಕಿಲ್ಲೇ ಗುರು. ಗುರುವಿನ ಸಾಂಗತ್ಯವನ್ನು ಬಿಟ್ಟು ಬಿಡದೆ ಅಂದ್ರ ಪ್ರತಿ ಕ್ಷಣದಲ್ಲಿಯೂ ಕೂಡ ಗುರು ಸ್ಮರಣೆಯನ್ನು ಮರೆಯದೆ ಗುರು ಸೇವೆಯಲ್ಲಿ ನಿಲ್ಲುವುದು, ಗುರುವಿನ ಆಜ್ಞೆಯನ್ನೇ ಪಾಲಿಸುವುದು, ಗುರುವನ್ನು ನಿನ್ನ ದೇಹದಿಂದ ಅನ್ಯವೆಂದು ಭಾವಿಸದೇ ಇರುವುದು. ಅದು ಮತ್ತೊಂದು ಮುಂದಿನ ಪದಗಳಲ್ಲಿ ಹೇಳುವಾಗ ಅಣೂನ, ಅದಕ್ಕೆ ಕನ್ನಡದಲ್ಲಿ ಅನನ್ಯ ಅಂತಾರ. ಈ ಹೆಣ್ಣುಡುಗರಿಗೆ ಅನನ್ಯ ಅಂತ ಹೆಸರಿಡ್ತಾರೆ, ಗೊತ್ತಾನೆ? ನಾನ್ ಅನ್ಯ ಅಂದ್ರೆ ನನ್ನನ್ನು ಬಿಟ್ಟು ಅನ್ಯವಲ್ಲ. ಶಂಭುಲಿಂಗವು ಅಥವಾ ಪರಮಾತ್ಮನು ಅಥವಾ ಗುರುವು ನನ್ನನ್ನು ಬಿಟ್ಟು ಅನ್ಯವಲ್ಲ ಎಂದು ತಿಳಿಯುವುದೇ ಪರಮಜ್ಞಾನ ಅಂತ ಹೇಳಿ ಈ ಪದ್ಯದಲ್ಲಿ ಬಹುತೇಕ ಏನು ಉಳಿದಿಲ್ಲಲ್ಲಪ್ಪ, ಯಾವ ಶಬ್ದ ತಿಳಿಲಿ ಉಳಿದವನ್ನೇನಾರ ಇಲ್ಲ. ಅದಕ್ಕೆ ಆ ಸಮಗ್ರವಾದ ಅಧ್ಯಯನ ಏನಪ್ಪಾ ಅಂತಂದ್ರೆ ಜ್ಞಾನವೇ ಮುಕ್ತಿಗೆ ಮಾರ್ಗ, ಏನೂ ಬೇರೊಂದಿಲ್ಲ ಎಂದು ಶ್ರುತಿ ನ ಅನ್ಯ ಜ್ಞಾನಂ ಅಥವಾ ಪರಮಾತ್ಮನು ನಿನ್ನನ್ನು ಬಿಟ್ಟು ಅನ್ಯವಲ್ಲ ಎಂದು ಶ್ರುತಿಯು ಬೋಧಿಸಿರೋಣದರಿಂದೇ. ಹೌದಿಲ್ಲ? ಅರ್ಥ ಆಗ್ತಿಲ್ತಮ್ಮ. ಅಂದ್ರೆ ಇವತ್ತೊಂದು ಹೊಸ ವಿಷಯ ನಿಮಗೆ ಹೇಳ್ಬೇಕಾಗ್ಯದ. ಇನ್ನೊಂದೇ ನಿಮಿಷ.